Good morning students. Welcome to the My PU Chemistry YouTube channel. Subscribe to our channel for the regular updates. In the last class we studied about the preparation of haloalkanes and so many methods are there, as well as we also studied the physical properties of the haloalkanes. ಸೊ ನೀವು ಕಲ್ತಿದ್ದೀರಾ ಏನೇನು ಮೆಥಡ್ಸ್ಗಳನ್ನ ಯೂಸ್ ಮಾಡಿ ನಾವು ಹ್ಯಾಲೋ ಆಲ್ಕೇನ್ಸ್ಗಳನ್ನು ಸಿಂಥಸೈಸ್ ಮಾಡಬಹುದು, ಜೊತೆಗೆ ಅದರ ಫಿಸಿಕಲ್ ಪ್ರಾಪರ್ಟೀಸ್ಗಳನ್ನು ಕೂಡ ನೀವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀರಾ. ಇನ್ನು ಇವತ್ತಿನ ಕ್ಲಾಸಲ್ಲಿ ಮೇಯ್ನ್ ಆಗಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಒಂದು ಆಲ್ಕೈಲ್ ಹ್ಯಾಲೈಡ್ ಅನ್ನೋ ಒಂದು ಮಾಲಿಕ್ಯೂಲ್ ಯಾವ ರಿಯಾಕ್ಷನ್ಸ್ಗಳನ್ನು ಅಂಡರ್ಗೋನ್ ಆಗುತ್ತೆ, ಸೊ ಹೇಗೆ ಅದು ಮೆಕ್ಯಾನಿಸಮ್ ಏನು, ಅದರ ಬಗ್ಗೆ ನಾವಿಲ್ಲಿ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಸ್ಟೂಡೆಂಟ್ಸ್, ಮೇಯ್ನಾಗಿ ನಮಗೆ ಹ್ಯಾಲೋ ಆಲ್ಕೇನ್ಸಲ್ಲಿ 3 ಟೈಪ್ ಆಫ್ ರಿಯಾಕ್ಷನ್ಸ್ಗಳು ಬರುತ್ತೆ. ಯಾವುದು ಆ 3 ಟೈಪ್ ಆಫ್ ರಿಯಾಕ್ಷನ್ಸ್? ದ ಫಸ್ಟ್ ಒನ್ ಈಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಫಸ್ಟ್ ಒನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೆಕೆಂಡ್ ಒನ್ ಈಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಅದೇ ರೀತಿ ಮೂರನೇದು ರಿಯಾಕ್ಷನ್ ವಿತ್ ಮೆಟಲ್ಸ್. ರಿಯಾಕ್ಷನ್ ವಿತ್ ಮೆಟಲ್ಸ್. ಸೊ ನಾವು ಈ ಕೆಮಿಕಲ್ ರಿಯಾಕ್ಷನ್ಸ್ನ ನಾವು ಮೇಯ್ನ್ ಆಗಿ 3 ಡಿಫ್ರೆಂಟ್ ಕ್ಲಾಸಲ್ಲಿ ನಾವು ತಗೋತೀವಿ. ಒಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ಎರಡನೇದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ಅದೇ ರೀತಿ ಮೂರನೇದು ರಿಯಾಕ್ಷನ್ ವಿತ್ ಮೆಟಲ್ಸ್. ಈ 3 ಇದರಲ್ಲಿ ಮೇನ್ ಕ್ಲಾಸ್ಗಳಲ್ಲಿ ನಾವು ಈ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ನಾವು ಕಲಿತಾ ಹೋಗ್ತೀವಿ. ಸೊ ಈಗ ನಿಮಗೆ ಆಲ್ರೆಡಿ ಫಸ್ಟ್ ಕ್ಲಾಸಲ್ಲಿ ನಾವು ಹೇಳಿರ್ತೀವಿ ದ ನೇಚರ್ ಆಫ್ ಎ ಆಲ್ಕೈಲ್, ದ ನೇಚರ್ ಆಫ್ ಎ ಬಾಂಡ್ ಇನ್ ಆಲ್ಕೈಲ್ ಹ್ಯಾಲೈಡ್ಸ್ ಈಸ್ ಎ ಪೋಲಾರ್ ಕೋವಲೆಂಟ್ ಬಾಂಡ್. ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ, ನನಗೆ ಕಾರ್ಬನ್ ಮತ್ತು ಹ್ಯಾಲೋಜನ್ನಿನ ನಡುವೆ ನನಗೆ ಇರುವಂಥ ಬಾಂಡಿನಲ್ಲಿ ಒಂದು ಪೊಲಾರಿಟಿ ಇರುತ್ತೆ. ಸೊ ಇದರಲ್ಲಿ ನನಗೆ ಎಲೆಕ್ಟ್ರಾನ್ ನೆಗೆಟಿವಿಟಿ ಆಫ್ ಹ್ಯಾಲೋಜನ್ ಇಸ್ ಗ್ರೇಟರ್ ಆಗಿರೋದ್ರಿಂದ ಇಟ್ ಈಸ್ ಹ್ಯಾವಿಂಗ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಅದೇ ರೀತಿ ಕಾರ್ಬನ್ ಈಸ್ ಹ್ಯಾವಿಂಗ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಸೊ ಈ ಒಂದು ನೇಚರಿಂದಾಗಿ ನನಗೆ ಆಲ್ಕೈಲ್ ಹ್ಯಾಲೈಡ್ಸ್ಗಳು ಯಾವಾಗಲೂ ಕೂಡ ಮೇಯ್ನಾಗಿ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ಸ್ಗಳನ್ನು ಅಂಡರ್ಗೋನ್ ಆಗುತ್ತೆ. ಸೊ ಹೇಗೆ ಅಂಡರ್ಗೋನ್ ಆಗುತ್ತೆ ಸ್ವಲ್ಪ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ಒಂದು ಆಲ್ಕೈಲ್ ಹ್ಯಾಲೈಡ್ ಮಾಲಿಕ್ಯೂಲ್ನ ಬರ್ತಿದ್ದೀನಿ. ಇದಕ್ಕೆ ಇನ್ನೊಂದು ನ್ಯೂಕ್ಲಿಯೋಫೈಲನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನ್ಯೂಕ್ಲಿಯೋಫೈಲ್ ಅಂದರೆ ದ ಸ್ಪೇಷೀಸ್ ವಿಚ್ ಕ್ಯಾರಿಂಗ್ ದಿ ನೆಗೆಟಿವ್ ಚಾರ್ಜ್. ಸೊ ಈ ನ್ಯೂಕ್ಲಿಯೋಫೈಲ್ ನನಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹ್ಯಾಲೈಡ್ ಅಯೋನನ್ನು ಅಟ್ಯಾಕ್ ಮಾಡೋಕ್ಕಾಗಲ್ಲ, ಬಿಕಾಸ್ ಬೋತ್ ದ ಚಾರ್ಜಸ್ ಆರ್ ಸೇಮ್. ಸೊ ದೇರ್ ಇಸ್ ಎ ರಿಪಲ್ಷನ್. ಸೊ ದೇರ್ ಫೋರ್ ಈ ನ್ಯೂಕ್ಲಿಯೋಫೈಲ್ ಯಾವುದನ್ನು ಅಟ್ಯಾಕ್ ಮಾಡುತ್ತೆ? ಇಟ್ ವಿಲ್ ಅಟ್ಯಾಕ್ಸ್ ದಿಸ್ ಕಾರ್ಬನ್ ಆಟಮ್. ಯಾಕಂದರೆ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಈ ನ್ಯೂಕ್ಲಿಯೋಫೈಲ್ ನನಗೆ ಕಾರ್ಬನ್ನ ಅಟ್ಯಾಕ್ ಮಾಡುತ್ತೆ. ಸೊ ಆಮೇಲೆ ಇನ್ನೊಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು, ಏನು? ಈ ನ್ಯೂಕ್ಲಿಯೋಫೈಲ್ನ ಪವರ್ ಏನಿರುತ್ತೆ, ದಿಸ್ ನ್ಯೂಕ್ಲಿಯೋಫೈಲ್ ವಿಲ್ ಬಿ ಗ್ರೇಟರ್ ಪವರ್ ದ್ಯಾನ್ ದಿ ಹ್ಯಾಲೈಡ್ ಅಯಾನ್. ಸೊ ಆಗ ನನಗೆ ಈ ನ್ಯೂಕ್ಲಿಯೋಫೈಲ್ ನನಗೆ ಈ ಕಾರ್ಬನ್ ಅಟ್ಯಾಕ್ ಮಾಡಿದಾಗ ಈ ಹ್ಯಾಲೋಜನ್ ಆಟಮ್ ಅಥವಾ ಏನಿದೆ ಇದು ನನಗೆ ಇಲ್ಲಿರುವಂಥ 2 ಇಲೆಕ್ಟ್ರಾನ್ಸ್ನ ತಗೊಂಡು ಏನಾಗುತ್ತೆ, ಹೊರಗಡೆ ಬರುತ್ತೆ. ಆ್ಯಂಡ್ ದೆರ್ ಇಸ್ ಅ ನ್ಯೂ ಕಾಂಪೌಂಡ್ ಇಸ್ ಫಾರ್ಮ್ಡ್ ಲೈಕ್ ದಿಸ್. ಸಿ ಮತ್ತು ನ್ಯೂಕ್ಲಿಯೋಫೈಲ್ನ ನಡುವೆ ಒಂದು ಹೊಸ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಜೊತೆಗೆ ಹ್ಯಾಲೈಡ್ ಅಯಾನ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಸೊ ಈ ರೀತಿ ನನಗೆ ಒಂದು ಸ್ಟ್ರಾಂಗ್ ಅಥವಾ ಒಂದು ಮೋರ್ ಪವರ್ಫುಲ್ ನ್ಯೂಕ್ಲಿಯೋಫೈಲ್ ಒಂದು ಆಲ್ಕೈಲ್ ಹ್ಯಾಲೈಡ್ನ ಅಟ್ಯಾಕ್ ಮಾಡಿದಾಗ ನನಗೆ ಹೊಸದಾಗಿ ಕಾರ್ಬನ್ ಮತ್ತು ನ್ಯೂಕ್ಲಿಯೋಫೈಲ್ ನಡುವೆ ಒಂದು ಹೊಸ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ನ್ಯೂ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ಆ್ಯಂಡ್ ಹ್ಯಾಲೈಡ್ ಅಯಾನ್ ಈಸ್ ರಿಲೀಸ್ಡ್. ಸೊ ಇಲ್ಲಿ ಈ ಹ್ಯಾಲೈಡ್ ಅಯಾನ್ ನನಗೆ ಕಾರ್ಬನ್ನಿಂದ ಹೊರಗಡೆ ಬಂದಿರೋದ್ರಿಂದ ಈ ಹ್ಯಾಲೈಡ್ ಅಯಾನ್ನ ನಾವೇನಂತ ಕರಿತೀವಿ? ಲೀವಿಂಗ್ ಗ್ರೂಪ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಲೀವಿಂಗ್ ಗ್ರೂಪ್. ಸೊ ಈಗ ಈ ಬೇಸಿಸ್ ಮೇಲೆ ನಾವು ಕೆಲವು ರಿಯಾಕ್ಷನ್ಸ್ಗಳನ್ನು ಮೇಯ್ನಾಗಿ ಸ್ಟಡಿ ಮಾಡೋಣ. ಸೊ ಯಾವ ರಿಯಾಕ್ಷನ್ಸ್ಗಳಿದೆ ಅಂಥೇಳಿ ನಾನೀಗ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಅದರ ರಿಯಾಕ್ಷನ್ಸ್, ಜನರಲ್ ರಿಯಾಕ್ಷನ್ ಜೊತೆಗೆ ಕಂಡೀಷನ್ಸ್ಗಳು ಏನು ಅದನ್ನೆಲ್ಲ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. First reaction is substitution by hydroxyl group. Substitution by hydroxyl group. Hydroxyl group ಅಂದರೆ ನನಗೆ OH ಗ್ರೂಪ್ ಅಂತ ಕರಿತೀವಿ ಇಲ್ಲಿ OH. ಸೊ ನನ್ನ ಆಲ್ಕೈಲ್ ಹ್ಯಾಲೈಡಲ್ಲಿ ನನಗೆ ಹ್ಯಾಲೋಜನ್ ಆಟಮ್ನ ನಾನು OH ಗ್ರೂಪಿಂದ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಈ ರಿಯಾಕ್ಷನಲ್ಲಿ. ಜನರಲ್ ರಿಯಾಕ್ಷನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ.
Rx is the general formula of the alkyl halide. When it is reacts with KOH, aqueous KOH, heat ಮಾಡಿದಾಗ we are getting ROH plus KX formation ಆಗುತ್ತೆ. ಸೊ ಇಲ್ಲಿ ನನಗೆ when alkyl halide is heated with aqueous KOH, then alcohols are formed. So this reaction is mainly an example for the nucleophilic substitution reaction. So simple example ತಗೊಳ್ಳೋಣ. CH3 CH2Br ethyl bromide plus aqueous KOH heat to form. ಇಲ್ಲಿ ನನಗೆ ಈ ಬಿ ಆರ್ ಬ್ರೋಮೈಡ್ ಅಯಾನ್ ಇದರ ಪವರ್ ತುಂಬ ಕಡಿಮೆ, ಬಟ್ ಇಲ್ಲಿ KOH ಅಲ್ಲಿ ನನಗೆ OH ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಪೊಟ್ಯಾಷಿಯಂ ಮೇಲೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಈ OH ಮೈನಸ್ ಅಥವಾ ಹೈಡ್ರಾಕ್ಸಿಲ್ ಅಯಾನ್ ಇಟ್ ವಿಲ್ ಅಟ್ಯಾಕ್ಸ್ ದಿಸ್ ಕಾರ್ಬನ್ ಸೊ ದ್ಯಾಟ್ ಬ್ರೋಮಿನ್ ಆಟಮ್ ಹೊರಗಡೆ ಬರುತ್ತೆ. ಸೊ ಆಗ ನನಗೆ ಇಲ್ಲಿ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗುತ್ತೆ, CH3 CH2OH ಪ್ಲಸ್ KBr ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಕಾಂಪೌಂಡ್ ನೇಮ್ ಈಸ್ ಕಾಲ್ಡ್ ಆಸ್ ಇಥನಾಲ್. ಆ ಕಾಂಪೌಂಡ್ ನಾವೇನಂತ ಕರಿತೀವಿ, ಇಥನಾಲ್ ಅಂತ ಕರಿತೀವಿ. ಅದಲ್ಲದೆ ನಾವಿಲ್ಲಿ ಯಾವಾಗಲೂ ಕೂಡ KOH ಅನ್ನು ಯೂಸ್ ಮಾಡಬೇಕು ಅಂತೇನು ರೂಲ್ಸ್ ಇಲ್ಲ. ಸೊ ಇನ್ನೊಂದು ಕಾಂಪೌಂಡ್ನ ಕೂಡ ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ಆಫ್ OH ಗ್ರೂಪಿಗೆ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಮೇಯ್ನಾಗಿ ನಾವಿಲ್ಲಿ ಯೂಸ್ ಮಾಡುವಂಥ ಕಾಂಪೌಂಡ್ ಯಾವುದು ಅಂದರೆ ಸಿಲ್ವರ್ ಹೈಡ್ರಾಕ್ಸೈಡ್ AgOH. ಸಿಲ್ವರ್ ಹೈಡ್ರಾಕ್ಸೈಡ್ AgOH ಇದು ಕೂಡ ಮಾಯ್ಸ್ಟ್ ಕಂಡೀಷನಲ್ಲಿರುತ್ತೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋತೀನಿ, CH3I methyl iodide. When it is reacts with moist AgOH, then we are getting CH3OH plus AgI. ಸಿಲ್ವರ್ ಅಯೋಡೈಡ್ ನನಗೆ ಫಾರ್ಮೇಷನ್ ಆಗುತ್ತೆ. ಒಂದು ಸಿಂಪಲ್ ರಿಯಾಕ್ಷನ್. ಸೊ ನನಗೆ halide ion is completely replaced by the hydroxyl group and the final product is alcohol. So this is the first reaction. Second reaction ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನನಗೆ halide ion will be replaced by alkoxy group. Replaced by alkoxy group. Alkoxy group ಅನ್ನು ನಾವು OR dash ಅಂತ ನಾವು ಮೆನ್ಷನ್ ಮಾಡ್ತೀವಿ. ಸೊ ಆಲ್ಕಾಕ್ಸಿ ಗ್ರೂಪಿಂದ ನಾನು halide ion ರಿಪ್ಲೇಸ್ ಮಾಡ್ತೀವಿ. ಸೊ ಜನರಲ್ ರಿಯಾಕ್ಷನ್, ಸೊ RX ಇದು ಆಲ್ಕೈಲ್ ಹ್ಯಾಲೈಡ್ನ ಜನರಲ್ ಫಾರ್ಮುಲಾ ಪ್ಲಸ್ ಸೋಡಿಯಂ ಆಲ್ಕಾಕ್ಸೈಡ್ NaOR ಡ್ಯಾಶ್. ಸೊ ಇದನ್ನು ಹೀಟ್ ಮಾಡಿದಾಗ ನನಗೆ ಏನು ಫಾರ್ಮೇಷನ್ ಆಗುತ್ತೆ, ಈ ಆಲ್ಕಾಕ್ಸಿ ಗ್ರೂಪ್ ಈ halide ion ಅನ್ನು ರಿಪ್ಲೇಸ್ ಮಾಡಿ ನನಗಿಲ್ಲಿ ಒಂದು ಹೊಸ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ROR ಡ್ಯಾಶ್ ಪ್ಲಸ್ ಇನ್ನೇನು ಫಾರ್ಮೇಷನ್ ಆಗುತ್ತೆ NaX ವಿಲ್ ಬಿ ದ ಸೈಡ್ ಪ್ರಾಡಕ್ಟ್. ಸೊ ಇಲ್ಲಿ ಮೇಯ್ನಾಗಿ ನಾವು ಈ ಸೋಡಿಯಂ ಆಲ್ಕಾಕ್ಸೈಡ್ನ ಯೂಸ್ ಮಾಡ್ತೀವಿ. ಮೇಯ್ನಾಗಿ ಇದನ್ನು ನಾವು ಯಾವ ರೀತಿ ಫಾರ್ಮೇಷನ್ ಬರ್ಕೋತೀವಿ ಅಂದರೆ, ಸೋಡಿಯಂ ಮೆಟಲ್ನ ನಾವು ಆಲ್ಕೋಹಾಲಲ್ಲಿ ನಾವು ಅದನ್ನು ಡಿಸಾಲ್ವ್ ಮಾಡಿದಾಗ ನನಗೆ ಸೋಡಿಯಂ ಆಲ್ಕಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಅದರಿಂದ ನಾವು ಸ್ಟೇಟ್ಮೆಂಟಲ್ಲಿ ಹೇಳೋದಂತ ಅಂದರೆ, ಸೊ ಆಲ್ಕೈಲ್ ಹ್ಯಾಲೈಡ್ ವೆನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಆಲ್ಕಾಕ್ಸೈಡ್ ವೆನ್ ವಿ ಆರ್ ಗೆಟಿಂಗ್ ಈಥರ್ಸ್. ಸೊ ಈಥರ್ ಅಂತ ಕರಿತೀವಿ. ಸೊ ಇಲ್ಲಿ ROR ಡ್ಯಾಶ್ ಇಟ್ ಈಸ್ ದಿ ಜನರಲ್ ಫಾರ್ಮುಲಾ ಆಫ್ ಈಥರ್ಸ್. ಸೊ ದಿಸ್ ರಿಯಾಕ್ಷನ್ ಈಸ್ ನೋನ್ ಆಸ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಈ ರಿಯಾಕ್ಷನ್ಗೆ ಒಂದು ನೇಮ್ ಕೊಡ್ತೀವಿ ನಾವು, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂತ ಕರಿತೀವಿ. ಸೊ ಈ ರಿಯಾಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಪ್ರಿಪ್ರೇಷನ್ ಆಫ್ ಈಥರ್ಸ್. ಸೊ ನಿಮಗೆ ಕಮ್ಮಿಂಗ್ ಕ್ಲಾಸಸ್ಸಲ್ಲೂ ಕೂಡ ಈ ರಿಯಾಕ್ಷನ್ ಮತ್ತೆ ಪುನಃ ಬರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ CH3 CH2Br ethyl bromide when it is reacts with NaOC2H5 ಇದನ್ನು ನಾವೇನಂತ ಕರಿತೀವಿ, ಸೋಡಿಯಂ ಇಥಾಕ್ಸೈಡ್ ಅಂತ ಕರಿತೀವಿ. ಈ ಕಾಂಪೌಂಡ್ನ ಸೋಡಿಯಂ ಇಥಾಕ್ಸೈಡ್ ಅಂತ ಕರಿತೀವಿ. ಸೊ ಇದು ಹೇಗೆ ಬರುತ್ತೆ, ಆಲ್ರೆಡಿ ನಾನು ಹೇಳಿರೋ ಹಾಗೆ ಸೋಡಿಯಂ ಮೆಟಲ್ನ ನೀವು ಇಥನಾಲಲ್ಲಿ ನೀವು ಡಿಸಾಲ್ವ್ ಮಾಡಿದಾಗ ನನಗೆ ಇಲ್ಲಿ ಸೋಡಿಯಂ ಇಥಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಇಟ್ ಈಸ್ ಅ ಸ್ಟ್ರಾಂಗ್ ಬೇಸ್. ಸೊ ಇಲ್ಲಿ ಇದು ನನಗೆ ಅಟ್ಯಾಕ್ ಆಗುತ್ತೆ. ಇಲ್ಲಿರುವಂಥ ಸೋಡಿಯಂಗೆ ಪಾಸಿಟಿವ್ ಚಾರ್ಜ್ ಮತ್ತು ರೀತಿ ಇಥಾಕ್ಸೈಡ್ ಅಯಾನ್ಗೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ದಿಸ್ ವಿಲ್ ಅಟ್ಯಾಕ್ಸ್ ದಿಸ್ ಕಾರ್ಬನ್ ಸೊ ದ್ಯಾಟ್ Br ಮೈನಸ್ ಹೊರಗಡೆ ಬಂದು ನನಗಿಲ್ಲಿ ಫಾರ್ಮೇಷನ್ ಏನಾಗುತ್ತೆ, CH3 CH2 OCH2 CH3. ಸೊ ಇದನ್ನು ನಾವೇನಂತ ಕರಿತೀವಿ, ಡೈಈಥೈಲ್ ಈಥರ್ ಅಂತ ಕರಿತೀವಿ. ಈ ಕಾಂಪೌಂಡ್ನ ನಾವು ಡೈಈಥೈಲ್ ಈಥರ್ ಅಂತ ಕರಿತೀವಿ. ಜೊತೆಗೆ ಸೈಡ್ ಪ್ರಾಡಕ್ಟ್ ಆಗಿ ಸೋಡಿಯಂ
ಬ್ರೋಮೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಈ ರಿಯಾಕ್ಷನ್ನ ನಾವು ಜನರಲ್ ನೇಮ್ ಏನು ಕೊಡ್ತೀವಿ, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಇದು ಸೆಕೆಂಡ್ ರಿಯಾಕ್ಷನ್. ಸೊ ತುಂಬ ಸಿಂಪಲ್ ಆಗಿದೆ ರಿಯಾಕ್ಷನ್. ಸೊ ನೀವು ಈ ಎರಡೂ ರಿಯಾಕ್ಷನ್ಸ್ನಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದೇನು, ನಿಮಗೆ ಇಲ್ಲಿರುವಂತಹ ನ್ಯೂಕ್ಲಿಯೋಫೈಲ್ ಯಾವುದು, ಈ ನ್ಯೂಕ್ಲಿಯೋಫೈಲ್ನ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಇದು ನನಗೆ ಡೈರೆಕ್ಟಾಗಿ ಕಾರ್ಬನ್ನಿಗೆ ಅಟ್ಯಾಕ್ ಮಾಡಿ ನನ್ನ ಹ್ಯಾಲಡಯಾನ್ ವಿಲ್ ಬಿ ಕಮಿಂಗ್ ಔಟ್ ಆ್ಯಂಡ್ ವಿ ಆರ್ ಗೆಟಿಂಗ್ ದಿ ಡಿಫರೆಂಟ್ ಕ್ಲಾಸಸ್ ಆಫ್ ಕಾಂಪೌಂಡ್ಸ್. ದ ನೆಕ್ಸ್ಟ್ ರಿಯಾಕ್ಷನ್ ಈಸ್ ಸಬ್ಸ್ಟಿಟ್ಯೂಷನ್ ಬೈ ಸಯನೋ ಗ್ರೂಪ್. ಸಬ್ಸ್ಟಿಟ್ಯೂಷನ್ ಆಫ್ alkyl halide ಅಥವಾ halide group by cyano group. cyano group ಅಂದರೆ CN group. ಸೊ ಈ ರಿಯಾಕ್ಷನಲ್ಲಿ ಏನಾಗುತ್ತೆ, ಸೊ ಮೇಯ್ನಾಗಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಇದು. ಮೇಯ್ನಾಗಿ ನಾವಿಲ್ಲಿ ಆಲ್ಕೈಲ್ ಹ್ಯಾಲೈಡ್ನ ನಾನು ಆಲ್ಕಹಾಲಿಕ್ KCN ಜೊತೆ ಟ್ರೀಟ್ ಮಾಡ್ತೀನಿ. ಆಲ್ಕಹಾಲಿಕ್ KCN ಜೊತೆ ಹೀಟ್ ಮಾಡಿದಾಗ ನನಗಿಲ್ಲಿ ದ ಎಕ್ಸ್ ವಿಲ್ ಬಿ ರಿಪ್ಲೇಸ್ಡ್ ಬೈ ದಿ CN. ಸೊ ಆಗ ನನಗೆ ಕಾಂಪೌಂಡ್ RCN ಬರುತ್ತೆ ಪ್ಲಸ್ ಇನ್ನೊಂದು ಸೈಡ್ ಪ್ರಾಡಕ್ಟ್ KX ಬರುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಆಲ್ಕೈಲ್ ಸಯನೈಡ್ಸ್ ಅಂತ ಕರಿತೀವಿ. ಜನರಲ್ ಆಗಿ ನಾವು ಇದನ್ನು ಆಲ್ಕೈಲ್ ಸಯನೈಡ್ಸ್ ಅಂತ ಕರಿತೀವಿ. ಸೊ ಈ ರಿಯಾಕ್ಷನ್ನಲ್ಲಿ ನನಗೆ ಒಂದು ಸ್ಮಾಲ್ ಅಮೌಂಟಲ್ಲಿ ಸೈಡ್ ಪ್ರಾಡಕ್ಟ್ ಕೂಡ ಬರುತ್ತೆ. ಸೊ ದಟ್ ಈಸ್ ಆಲ್ಕೈಲ್ ಐಸೋಸೈನೈಡ್ಸ್, ಬಟ್ ನಾನಿಲ್ಲಿ ಅದನ್ನು ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಅದರಿಂದ ಇಲ್ಲಿ ಈ ರಿಯಾಕ್ಷನ್ನಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು, ಸೊ CN ಮೈನಸ್ ವಿಲ್ ಬಿ ದ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್. ಇದು ನನಗೆ ಆಲ್ಕೈಲ್ ಹ್ಯಾಲೈಡ್ಗೆ ಅಟ್ಯಾಕ್ ಆದಾಗ ನನಗೆ ಆಲ್ಕೈಲ್ ಸೈನೈಡ್ಸ್ ಆರ್ ದಿ ಮೇಜರ್ ಪ್ರಾಡಕ್ಟ್ ಆಗಿ ಇಲ್ಲಿ ಒಬ್ಟೈನ್ ಆಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ನ ತಗೊಳ್ಳಿ. CH3Br ಮಿಥೈಲ್ ಬ್ರೋಮೈಡ್ ವೆನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ಆಲ್ಕಹಾಲಿಕ್ KCN. ಇದನ್ನು ಹೀಟ್ ಮಾಡಿದಾಗ ನನಗೆ ಇಲ್ಲಿ Br ವಿಲ್ ಬಿ ರಿಪ್ಲೇಸ್ಡ್ ಬೈ CN. ಆಗ ನನಗೆ ಕಾಂಪೌಂಡ್ CH3CN. ಈ ಕಾಂಪೌಂಡ್ನ ನೇಮ್ ಏನಾಗಿರುತ್ತೆ, ಮಿಥೈಲ್ ಸಯನೈಡ್ ಅಂತ ಕರಿತೀವಿ. ಈ ಕಾಂಪೌಂಡ್ನ ಮಿಥೈಲ್ ಸಯನೈಡ್ ಪ್ಲಸ್ ಸೈಡ್ ಪ್ರಾಡಕ್ಟ್ ಆಗಿ ನನಗೆ ಪೊಟ್ಯಾಷಿಯಮ್ ಬ್ರೋಮೈಡ್ ಒಬ್ಟೈನ್ ಆಗುತ್ತೆ. ಸೊ ಈ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ಆಲ್ಕಹಾಲಿಕ್ ಪೊಟ್ಯಾಷಿಯಮ್ ಸಯನೈಡ್ನ ಯೂಸ್ ಮಾಡಿದಾಗ ಸಯನೈಡ್ಸ್ ಆರ್ ದಿ ಮೇಜರ್ ಪ್ರಾಡಕ್ಟ್. ಅದೇ ರೀತಿ ನಾವು ಇನ್ನೊಂದು ಕಾಂಪೌಂಡ್ನ ಸಿಂಥಸೈಸ್ ಮಾಡ್ತೀವಿ. ಸೊ ಅಲ್ಲಿ ನಾವು ರಿಯೇಜೆಂಟ್ನ ನಾವು ಚೇಂಜ್ ಮಾಡಿದ ಹಾಗೆ ನನಗೆ ಪ್ರಾಡಕ್ಟ್ ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ರಿಯಾಕ್ಷನ್ ಅಂತ ಅದನ್ನು ನೋಡೋಣ. ಸೊ ನೆಕ್ಸ್ಟ್ ರಿಯಾಕ್ಷನ್ ಈಸ್ substitution by isocyanide group. Substitution by isocyanide group. Isocyanide group. Isocyanide group ಅನ್ನು ನಾವು NC ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ನಾವು ಮೇಯ್ನಾಗಿ ಯೂಸ್ ಮಾಡುವಂತಹ ಕಾಂಪೌಂಡ್ ದ ಸಿಲ್ವರ್ ಸೈನೈಡ್. ನಾವಿಲ್ಲಿ ಸಿಲ್ವರ್ ಸೈನೈಡ್ನ ಮೇಯ್ನಾಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ರಿಯಾಕ್ಷನ್ ಹೇಗಿರುತ್ತಂದರೆ, ನನಗೆ ಆಲ್ಕೈಲ್ ಹ್ಯಾಲೈಡ್ಸ್ನ ನಾನು ಸಿಲ್ವರ್ ಸೈನೈಡ್ ಜೊತೆ ನಾನು ಟ್ರೀಟ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಇಥನಾಲ್ ವಿಚ್ ಈಸ್ ಆಲ್ರೆಡಿ ಡಿಸಾಲ್ವ್ಡ್ ಇನ್ ವಾಟರ್. ಸೊ ಎಕ್ವಿಯಸ್ ಇಥನಾಲ್ ಮೀಡಿಯಮಲ್ಲಿ ನಾನು ಅದನ್ನು ಟ್ರೀಟ್ ಮಾಡಿದಾಗ ನನಗೆ ಆಲ್ಕೈಲ್ ಐಸೋಸೈನೇಟ್ಸ್ ಆರ್ ದಿ ಮೇಜರ್ ಪ್ರಾಡಕ್ಟ್ ಆಗಿ ಒಬ್ಟೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಜನರಲ್ ರಿಯಾಕ್ಷನ್ ಅಬ್ಸರ್ವ್ ಮಾಡಿ. RX ಪ್ಲಸ್ AgCN ಸಿಲ್ವರ್ ಸಯನೈಡ್, ಇದನ್ನು ನಾನು ಮೀಡಿಯಮ್ ಯಾವ್ದು ತೊಗೊಂಡಿರ್ತೀನಿ, C2H5OH ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್. ಅಂದರೆ ನನಗೆ ವಾಟರಲ್ಲಿ ನಾನು ಯಾವುದನ್ನು ಆ್ಯಡ್ ಮಾಡಿರ್ತೀನಿ, ಇಥೈಲ್ ಆಲ್ಕೋಹಾಲ್ನ ಆ್ಯಡ್ ಮಾಡ್ತೀನಿ. ಸೊ ಆಗ ನನಗೆ ಅಕ್ವಿಯಸ್ ಇಥನಾಲ್ ಒಬ್ಟೈನ್ ಆಗುತ್ತೆ. ಸೊ ಆ ಮೀಡಿಯಮಲ್ಲಿ ಹೀಟ್ ಮಾಡಿದಾಗ ನನಗಿಲ್ಲಿ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗುತ್ತೆ, RNC ಫಾರ್ಮೇಷನ್ ಆಗುತ್ತೆ. ಜೊತೆಗೆ AgX ವಿಲ್ ಬಿ ದ ಸೈಡ್ ಪ್ರಾಡಕ್ಟ್. ಇಲ್ಲಿ ಈ RNC ಅಂದ್ರೇನು, ಇಟ್ ಈಸ್ ಕಾಲ್ಡ್ ಆಸ್ ಆಲ್ಕೈಲ್ ಐಸೋಸೈನೈಡ್ಸ್. ಇದನ್ನು ನಾವು ಆಲ್ಕೈಲ್ ಐಸೋಸೈನೈಡ್ಸ್ ಅಂತ ಕರಿತೀವಿ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ನ ತಗೊಳ್ಳೋದಂತಾದರೆ, ನಾನಿಲ್ಲಿ CH3I ಮಿಥೈಲ್ ಅಯೋಡೈಡ್ ವೆನ್ ಇಟ್ ಈಸ್ treated with AgCN silver cyanide in the presence of aqueous ethanol C2H5OH in the presence of water heat ಮಾಡಿದಾಗ ನನಗಿಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ, CH3NC plus AgI will be the side product. So methyl isocyanide is the product. ಸೊ ಅದರಿಂದ ಈಗ ನೀವು ಎರಡು ರಿಯಾಕ್ಷನ್ಸ್ಗಳನ್ನ ಕಂಪ್ಯಾರಿಸನ್ ಮಾಡಿದಾಗ ನನಗೆ ಆಲ್ಕೈಲ್ ಹ್ಯಾಲೈಡ್ನ ಸೇಮ್ ತಗೊಂಡ್ರೂ ಕೂಡ
ಆದರೆ ನನಗೆ ನೀವು ಯೂಸ್ ಮಾಡಿರೋಂಥ ಇನ್ನೊಂದು ರಿಯೇಜೆಂಟ್, ಇನ್ ದ ಫಸ್ಟ್ ಕೇಸ್ ವಿ ಆರ್ ಯೂಸಿಂಗ್ ಆಲ್ಕಹಾಲಿಕ್ KCN, ಅದೇ ರೀತಿ ಇನ್ ದ ಸೆಕೆಂಡ್ ಕೇಸ್ ವಿ ಆರ್ ಯೂಸಿಂಗ್ ದಿ AgCN. ಸೊ ದ ಪ್ರಾಡಕ್ಟ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಪ್ರಾಡಕ್ಟ್ಸ್ಗಳು ಎಂಟೈರ್ ಆಗಿ ಡಿಫ್ರೆಂಟ್ ಆಗಿರುತ್ತೆ, ಜೊತೆಗೆ ಆ ಕಾಂಪೌಂಡ್ಸಿನ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಹೋಗುತ್ತೆ, ಡಿಫ್ರೆಂಟ್ ಆಗುತ್ತೆ. ಸೊ ಈಗ ನಮಗೆ ನೆಕ್ಸ್ಟ್ ಯಾಕೆ ನನಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳು ಬರುತ್ತೆ, ಅದಕ್ಕೆ ನಾವು ಸ್ವಲ್ಪ ರೀಸನ್ನ ನಾವು ನೆನಪಿಟ್ಕೋಬೇಕಾಗತ್ತೆ. ಸೊ ಮೇಯ್ನಾಗಿ ನಮಗೆ ಸಯನೈಡ್ ಅಯಾನ್. ಸೊ ಸಯನೈಡ್ ಅಯಾನ್ನ ನಾನು ಈ ರೀತಿ ಬರಿತೀನಿ, C∼N. ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಜೊತೆಗೆ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅದೇ ರೀತಿ ನೈಟ್ರೋಜನ್ ಮೇಲೂ ಕೂಡ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ ಸಯನೈಡ್ ಅಯಾನ್ ಈಸ್ ಎಕ್ಸಿಸ್ಟ್ ಇನ್ ಎ ರೆಸೊನೆನ್ಸ್ ಹೈಬ್ರಿಡ್. ಅಂದರೆ ರೆಸೊನೇಟಿಂಗ್ ಸ್ಟ್ರಕ್ಚರಲ್ಲಿ ನನಗೆ ಎರಡು ರೀತಿಯಾದ ಸ್ಟ್ರಕ್ಚರ್ ಬರಿಬೋದು. ಸೊ ರೆಸೊನೇಟಿಂಗ್ ಸ್ಟ್ರಕ್ಚರ್ ಅಂದರೆ ಏನು ಅನ್ನೋದು ನಿಮಗೆ ಆಲ್ರೆಡಿ ಫಸ್ಟ್ ಇಯರಲ್ಲಿ ನೀವು ಕಲ್ತಿದ್ದೀರಾ. ಸೊ ನನಗೆ ಆ ಕಾಂಪೌಂಡಲ್ಲಿ the position of the atoms remains same, but only the position of the electrons will be changing. So ಅದರ ಬೇಸಿಸ್ ಮೇಲೆ ನಾನು ಡಿಫ್ರೆಂಟ್ ಸ್ಟ್ರಕ್ಚರ್ಸ್ನ ಬರಿತೀನಿ. ಸೊ ಆ ಸ್ಟ್ರಕ್ಚರ್ಸ್ಗಳನ್ನು ನಾವೇನಂತ ಕರಿತೀವಿ, ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಆ್ಯಂಡ್ ಆ ಎಲ್ಲ ಸ್ಟ್ರಕ್ಚರ್ಸ್ಗಳನ್ನು ನಾವು ಕ್ಲಬ್ ಮಾಡಿ ಒಂದು ಫೈನಲ್ ಸ್ಟ್ರಕ್ಚರ್ ಬರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ರೆಸೊನೆನ್ಸ್ ಹೈಬ್ರಿಡ್. ಸೊ ಅದೇ ರೀತಿ ನಾನಿಲ್ಲಿ ಸಯನೈಡ್ ಅಯಾನನ್ನು ಎರಡು ಸ್ಟ್ರಕ್ಚರ್ ರೀತಿ ಬರಿತೀನಿ. ಈಗ ಇಲ್ಲಿ ಸಯನೈಡ್ ಅಯಾನಲ್ಲಿ ಆಲ್ರೆಡಿ ಕಾರ್ಬನ್ ಮೇಲೆ ಒಂದು ಲೋನ್ ಪೇರ್, ಜೊತೆಗೆ ಒಂದು ನೆಗೆಟಿವ್ ಚಾರ್ಜ್, ಜೊತೆಗೆ ಟ್ರಿಪಲ್ ಬಾಂಡ್, ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್. ದಿಸ್ ಇಸ್ ದಿ ಸ್ಟ್ರಕ್ಚರ್ ನಂಬರ್ 1. ಈ ಸ್ಟ್ರಕ್ಚರ್ನ ನಾನು ಬರೆಯೋ ಹಾಗೆ ಹೇಗೆ ಬರಿತೀನಿ, ಸೊ ಇಲ್ಲಿ ನಿಮಗೆ ಇಲ್ಲಿಂದ ಒಂದು ಟ್ರಿಪಲ್ ಬಾಂಡಲ್ಲಿರುವಂಥ ಒಂದು ಬಾಂಡಲ್ಲಿರುವಂಥ ಇಲೆಕ್ಟ್ರಾನ್ಸ್ಗಳು ನೈಟ್ರೋಜನ್ ಮೇಲೆ ಹೋದಾಗ ನನಗಿಲ್ಲಿ ಸ್ಟ್ರಕ್ಚರ್ ಏನಾಗುತ್ತೆ, ಕಾರ್ಬನ್ ಡಬಲ್ ಬಾಂಡ್ ಎನ್ ಮೇಲೆ ನನಗೆ ಈಗ ನೆಗೆಟಿವ್ ಚಾರ್ಜ್ ಬರುತ್ತೆ ವಿತ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಜೊತೆಗೆ ಕಾರ್ಬನ್ ಮೇಲೆ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ ಇಲ್ಲಿ ಇದು ಸ್ಟ್ರಕ್ಚರ್ ನಂಬರ್ 2. ಸೊ ಅದರಿಂದ ಸ್ಟ್ರಕ್ಚರ್ ನಂಬರ್ 1 ಮತ್ತು 2 ಅಲ್ಲಿ ನನಗೆ ಏನು ಚೇಂಜಸ್ ಇದೆ, ಇನ್ ದ ಫಸ್ಟ್ ಸ್ಟ್ರಕ್ಚರ್ ಕಾರ್ಬನ್ ಈಸ್ ಹ್ಯಾವಿಂಗ್ ದಿ ನೆಗೆಟಿವ್ ಚಾರ್ಜ್, ಇನ್ ದ ಸೆಕೆಂಡ್ ಸ್ಟ್ರಕ್ಚರ್ ನೈಟ್ರೋಜನ್ ಈಸ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್. ಸೊ ನಿಮಗೆ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಇರುವಾಗ ಇದ್ರ ಕಾರ್ಬನ್ನು ಎಲ್ಲಿ ಹೋಗಿ ಅಟ್ಯಾಕ್ ಆಗುತ್ತೆ, ನಿಮ್ಮ ಆಲ್ಕೈಲ್ ಗ್ರೂಪಿಗೆ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ನನಗಾಗ ಅ ನ್ಯೂ ಬಾಂಡ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್. ಸೊ ಕಾರ್ಬನ್ ಆ್ಯಂಡ್ ಕಾರ್ಬನ್ ಬಾಂಡ್ ಈಸ್ ಮೋರ್ ಸ್ಟ್ರಾಂಗ್ ವೆನ್ ಕಂಪೇರ್ಡ್ ವಿತ್ ದಿ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಬಾಂಡ್. ಸಿಮಿಲರ್ಲಿ ಇನ್ ದ ಸೆಕೆಂಡ್ ಕೇಸ್ ಈ ಸ್ಟ್ರಕ್ಚರಲ್ಲಿ ನನಗೆ ಒಂದು ಅಯಾನ್ ಎಕ್ಸಿಸ್ಟ್ ಆಗಿರುವಾಗ ನೈಟ್ರೋಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ದಿಸ್ ಒನ್ ವಿಲ್ ಅಟ್ಯಾಕ್ಸ್ ದಿ ಕಾರ್ಬನ್ ಆಟಮ್ ಆ್ಯಂಡ್ ವಿ ಆರ್ ಗೆಟಿಂಗ್ ದಿ ಐಸೋಸೈನೇಟ್ಸ್ ಆಸ್ ದಿ ಮೇಜರ್ ಪ್ರಾಡಕ್ಟ್. ಸೊ ಈ ಒಂದು ರೀಸನಿಂದ ನಾವು 2 ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ನಾವಿಲ್ಲಿ obtain ಮಾಡ್ಕೋತೀವಿ. ಸೊ ಅದರಿಂದ ಮೇನ್ ರೀಸನ್ ಈಸ್ ದ ಸಯನೈಡ್ ಅಯಾನ್ ಈಸ್ ಎಕ್ಸಿಸ್ಟ್ ಇನ್ ಎ 2 resonating structures. In the first case the negative charge is present on the carbon atom and cyanides are the products. In the second case isocyanide are the major products because nitrogen is having the negative charge. ಇದು ಒಂದು ರೀಸನ್. ಇನ್ನೊಂದು ರೀಸನ್ ನಾವೇನು ಕೊಡ್ತೀವಿ, ಮೇಯ್ನ್ ಆಗಿ KCN ಆ್ಯಂಡ್ AgCN ಎರಡು ಕಾಂಪೌಂಡ್ಸ್ನ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ನಮಗೆ ಒಂದು ಪಾಯಿಂಟ್ ಗೊತ್ತಾಗುತ್ತೆ. ಯಾವುದು ಆ ಪಾಯಿಂಟು, KCN ಈಸ್ ಆನ್ ಅಯಾನಿಕ್ ಕಾಂಪೌಂಡ್ ಆ್ಯಂಡ್ AgCN ಈಸ್ ಆನ್ ಕೋವಲೆಂಟ್ ಕಾಂಪೌಂಡ್. ಸೊ ನನಗೆ ನೇಚರ್ ಆಫ್ ದಿ ಕಾಂಪೌಂಡ್ ಚೇಂಜ್ ಆದ ಹಾಗೆ ನನಗೆ ಪ್ರಾಡಕ್ಟ್ ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆದ್ದರಿಂದ ಈ ಎರಡು ರೀಸನ್ಗಳ ಮೂಲಕ ನಾವಿಲ್ಲಿ ಯಾಕೆ ಸಯನೈಡ್ಸ್ಗಳು ಮೇಜರ್ ಪ್ರಾಡಕ್ಟ್ ಆಗುತ್ತೆ ಇನ್ ಕೇಸ್ ಆಫ್ ಆಲ್ಕೋಹಾಲಿಕ್ KCN ಆ್ಯಂಡ್ ಯಾಕೆ ನನಗೆ ಐಸೋಸೈನೈಡ್ಸ್ಗಳು ಬರುತ್ತೆ ಇನ್ ಕೇಸ್ ಆಫ್ AgCN ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಆದ್ದರಿಂದ ಈ ಎರಡು ರಿಯಾಕ್ಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಆ್ಯಸ್ ವೆಲ್ ಆಸ್ ಫಾರ್ 1 ಮಾರ್ಕ್ ಕ್ವೆಶನ್ ಗಿವ್ ರೀಸನಲ್ಲಿ ಬರುತ್ತೆ. ಅದೇ ರೀತಿ ಕಂಪ್ಲೀಟ್ ದ ಇಕ್ವೇಷನಲ್ಲೂ ಕೇಳಬಹುದು. ಸೊ ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ನ ನೀವಿಲ್ಲಿ ಕೊಡಲೇಬೇಕಾಗುತ್ತೆ. ದ ನೆಕ್ಸ್ಟ್ ರಿಯಾಕ್ಷನ್ ಈಸ್ ಅ ಸಬ್ಸ್ಟಿಟ್ಯೂಷನ್ ಆಫ್ ಹ್ಯಾಲೈಡ್ ಅಯಾನ್ ಬೈ ಅಮೈನೋ ಗ್ರೂಪ್. ಸೊ ನನಗಿಲ್ಲಿ ಹ್ಯಾಲೈಡ್ ಅಯಾನನ್ನು ಅಮೈನೋ ಗ್ರೂಪಿಂದ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಈ ರಿಯಾಕ್ಷನ್ಗೆ ನಾವು ಹಾಫ್ಮನ್ ಅಮೋನೋಲಿಸಿಸ್ ಅಂತ ಕರಿತೀವಿ. ಸಬ್ಸ್ಟಿಟ್ಯೂಷನ್ ಬೈ ಅಮೈನೋ ಗ್ರೂಪ್, ಈ ರಿಯಾಕ್ಷನ್ ನೇಮ್ನ ನಾವೇನಂತ ಕರಿತೀವಿ, ಹಾಫ್ಮನ್ ಅಮೋನೋಲಿಸಿಸ್ ಅಂತ ಕರಿತೀವಿ. ಸೊ ಇನ್ ದಿಸ್ ರಿಯಾಕ್ಷನ್, ಸೊ ನನಗೆ ಆಲ್ಕೈಲ್ ಹ್ಯಾಲೈಡ್ ವೆನ್ ಇಟ್ ಇಸ್ ರಿಯಾಕ್ಟ್ಸ್ ವಿತ್ ಅಮೋನಿಯಾ. ಸೊ ನನಗೆ ಇಲ್ಲಿ ಅಮೋನಿಯಾ ಜೊತೆ ಟ್ರೀಟ್ ಆಗುತ್ತೆ. ಹೀಟ್ ಮಾಡಿದಾಗ
ನನಗೆ ಇಲ್ಲಿ ಅ ಸೀರೀಸ್ ಆಫ್ ಅಮೈನ್ ಕಾಂಪೌಂಡ್ಗಳು ಅಪ್ಟೈನ್ ಆಗುತ್ತೆ. ಸೀರೀಸ್ ಆಫ್ ಅಮೈನ್ ಕಾಂಪೌಂಡ್ಸ್ ಅಂದರೆ ಮೇಯ್ನಾಗಿ ಪ್ರೈಮರಿ ಅಮೈನ್, ಸೆಕೆಂಡರಿ ಅಮೈನ್, ಟರ್ಷರಿ ಅಮೈನ್ ಆ್ಯಂಡ್ ಲಾಸ್ಟ್ ಒನ್ ಇಸ್ ಕ್ವಟರ್ನರಿ ಅಮೋನಿಯಂ ಸಾಲ್ಟ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಸೊ ಅಲ್ಲಿ ನನಗೆ 4 ರಿಯಾಕ್ಷನ್ಸ್ಗಳು ಬರುತ್ತೆ. ಈ 4 ರಿಯಾಕ್ಷನ್ಸ್ಗಳನ್ನು ನಾವು ಕ್ಲಬ್ ಆಗಿ ಏನಂತ ಕರಿತೀವಿ, ಹಾಫ್ಮನ್ ಅಮೋನೋಲಿಸಿಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ನ ತಗೊಳ್ಳೋಣ. ಇಲ್ಲಿಗ CH3 CH2 Br ethyl bromide when it is reacts with ammonia, ನಾನಿಲ್ಲಿ ಅಮೋನಿಯನ್ನ ನಾನು ಬಿಡಿಸಿ ಬರಿತಾ ಇದ್ದೀನಿ, NH2 ಅಂತ ಬರಿತಾ ಇದ್ದೀನಿ. ಇಟ್ ಈಸ್ ಹೀಟೆಡ್ ಇನ್ ದ ಸಾಲ್ವೆಂಟ್ ಇಥನಾಲ್. ಇಥನಾಲ್ನಲ್ಲಿ ನಾನು ಅದನ್ನು ಸಾಲ್ವೆಂಟ್ ಆಗಿ ತಗೊಂಡು ಹೀಟ್ ಮಾಡಿದಾಗ ನನಗೆ ಇಲ್ಲಿ ಏನು ಫಾರ್ಮೇಷನ್ ಆಗುತ್ತೆ, ಇಲ್ಲಿ H is having positive charge, NH2 having negative charge. So therefore this NH2 will attach this carbon. So Br minus will be coming out and I am getting the product CH3 CH2 NH2 plus HBr will be the side product. So ನನಗೆ ಈ ಕಾಂಪೌಂಡ್ನ ನೇಮ್ನ ನಾವೇನಂತ ಕರಿತೀವಿ, ಇಥೈಲ್ ಅಮೈನ್ ಅಂತ ಕರಿತೀವಿ. ದಿಸ್ ಕಾಂಪೌಂಡ್ ಇಸ್ ನೋನ್ ಆ್ಯಸ್ ಇಥೈಲ್ ಅಮೈನ್. ಬಟ್ ಈ ರಿಯಾಕ್ಷನ್ ಇಲ್ಲಿಗೆ ಸ್ಟಾಪ್ ಆಗಲ್ಲ ನನಗೆ. ಸೊ ಏನಾಗುತ್ತೆ, ಇಲ್ಲಿ ಫಾರ್ಮೇಷನ್ ಆಗಿರುವಂಥ ಇಥೈಲ್ ಅಮೈನು ಮತ್ತೆ ಪುನಃ ಅನ್ರಿಯಾಕ್ಟೆಡ್ ಆಲ್ಕೈಲ್ ಹ್ಯಾಲೈಡ್ ಜೊತೆ ರಿಯಾಕ್ಷನ್ ಆಗುತ್ತೆ. ಅನ್ರಿಯಾಕ್ಟೆಡ್ ಆಲ್ಕೈಲ್ ಹ್ಯಾಲೈಡ್ ಅಂದರೆ ನನಗೆ ಎಟ್ ಎ ಟೈಮ್ ನನಗೆ ಲಾರ್ಜ್ ಅಮೌಂಟ್ ಆಫ್ ಇಥೈಲ್ ಬ್ರೋಮೈಡ್ ಮಾಲಿಕ್ಯೂಲ್ಸ್ಗಳು ನನಗೆ ಅಮೋನಿಯಾ ಜೊತೆ ರಿಯಾಕ್ಟ್ ಆಗಲ್ಲ. ಸೊ ನನಗೆ ರಿಯಾಕ್ಷನ್ ಸ್ಲೋ ಆಗಿ ಆಗ್ತಾ ಇರೋದ್ರಿಂದ ಇಲ್ಲಿ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗುತ್ತೆ, ಈ ಪ್ರಾಡಕ್ಟ್ ಅನ್ರಿಯಾಕ್ಟೆಡ್ ಆಲ್ಕೈಲ್ ಹ್ಯಾಲೈಡ್ ಮಾಲಿಕ್ಯೂಲ್ಸ್ ಜೊತೆ ರಿಯಾಕ್ಟ್ ಆಗಿ ನನಗೆ ಇನ್ನೊಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಅದು ಏನಂತ ನೋಡಿ, ಇಲ್ಲಿ ಇಥೈಲ್ ಅಮೈನ್ ತಗೋತೀನಿ, CH3 CH2 NH2 ಪ್ಲಸ್ CH3 CH2 Br ಇನ್ ದ ಪ್ರೆಸೆನ್ಸ್ ಆಫ್ C2H5OH ಹೀಟ್ ಮಾಡಿದಾಗ ಇಲ್ಲಿ ಕೂಡ ಅಷ್ಟೇ, ಇಲ್ಲಿರುವಂತಹ ಒಂದು ಹೈಡ್ರೋಜನ್ Br ಜೊತೆ ನನಗೆ ರಿಯಾಕ್ಟ್ ಆಗಿ ಸೈಡ್ ಪ್ರಾಡಕ್ಟ್ HBr ಫಾರ್ಮೇಷನ್ ಆಗುತ್ತೆ. ಜೊತೆಗೆ ನನ್ನ ಪ್ರಾಡಕ್ಟ್ ಏನಾಗಿರುತ್ತೆ, CH3 CH2 ಟ್ವೈಸ್ NH. ಈ ಕಾಂಪೌಂಡ್ ಒಪ್ಟೈನ್ ಆಗುತ್ತೆ. ಈ ಕಾಂಪೌಂಡ್ನ ನಾವೇನಂತ ಕರಿತೀವಿ, ಡೈಇಥೈಲ್ ಅಮೈನ್ ಅಂತ ಕರಿತೀವಿ. ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಡೈಇಥೈಲ್ ಅಮೈನ್. ಅದೇ ರೀತಿ ಫರ್ದರ್ ಡೈಇಥೈಲ್ ಅಮೈನ್ CH3 CH2 twice NH, it reacts with another molecule of ethyl bromide in the presence of ethyl alcohol. ಹೀಟ್ ಮಾಡಿದಾಗ ಮತ್ತೆ ಪುನಃ ನನಗಿಲ್ಲಿ CH3 CH2 thrice N ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್ ಪ್ಲಸ್ ಸೈಡ್ ಪ್ರಾಡಕ್ಟ್ ಆಗಿ HBr ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಟ್ರೈಇಥೈಲ್ ಅಮೈನ್. ಟ್ರೈಇಥೈಲ್ ಅಮೈನ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ನನಗೆ ಈ ಅಮೈನ್ಸಲ್ಲಿ ಫಸ್ಟ್ ಪ್ರೈಮರಿ ಅಮೈನ್ ಬಂತು. ಈ ಪ್ರೈಮರಿ ಅಮೈನಲ್ಲಿ ನನಗೆ 2 ಹೈಡ್ರೋಜನ್ ಆಟಮ್ಸ್ ಇದೆ. ಈ 2 ಹೈಡ್ರೋಜನ್ ಆಟಮ್ಸ್ನ ಮತ್ತೆ ಪುನಃ ಆಲ್ಕೈಲ್ ಗ್ರೂಪ್ಸಿಂದ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಬಟ್ ಈ ಫೈನಲ್ ಪ್ರಾಡಕ್ಟ್ ಈಸ್ ನಾಟ್ ಟ್ರೈಇಥೈಲ್ ಅಮೈನ್. ಯಾಕೆ ನಮಗೆ ಟ್ರೈಇಥೈಲ್ ಅಮೈನ್ ಫೈನಲ್ ಪ್ರಾಡಕ್ಟ್ ಆಗಲ್ಲ, ಇದರಲ್ಲಿ ನನಗೆ ನೈಟ್ರೋಜನ್ ಮೇಲೆ ಇನ್ನೂ ಕೂಡ ಒಂದು ಲೋನ್ ಪೇರ್ ಪ್ರೆಸೆಂಟ್ ಇರೋದ್ರಿಂದ ಇನ್ ದ ಫರ್ದರ್ ರಿಯಾಕ್ಷನ್ ದ್ಯಾಟ್ ಲೋನ್ ಪೇರ್ will involved in the reaction so that I am getting the quaternary ammonium salt as the product. So ಅಲ್ಲಿ ರಿಯಾಕ್ಷನ್ ಹೇಗೆ ಬರಿತೀವಿ ನಾವಿಲ್ಲಿ, CH3 CH2 thrice N ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್ ಪ್ಲಸ್ CH3 CH2 Br in the presence of ethyl alcohol. ಹೀಟ್ ಮಾಡಿದಾಗ ನನಗೆ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಐ ಆಮ್ ಗೆಟಿಂಗ್ ದ ಪ್ರಾಡಕ್ಟ್ CH3 CH2 4 times N Br ಅಂತ ಬರುತ್ತೆ. ಇಲ್ಲಿ N ಮೇಲೆ ಪಾಸಿಟಿವ್ ಚಾರ್ಜ್, ಅದೇ ರೀತಿ Br ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಈ ಕಾಂಪೌಂಡ್ನ ನಾವೇನಂತ ಕರಿತೀವಿ, ಸೊ ಟೆಟ್ರಾ ಇಥೈಲ್ ಅಮೋನಿಯಂ ಬ್ರೋಮೈಡ್ ಅಂತ ಕರಿತೀವಿ. ಟೆಟ್ರಾ ಇಥೈಲ್ ಅಮೋನಿಯಂ ಬ್ರೋಮೈಡ್. ಸೊ ಇಟ್ ಈಸ್ ಎ ಕ್ವಟರ್ನರಿ ಅಮೋನಿಯಂ ಸಾಲ್ಟ್ ಆಗಿರೋದ್ರಿಂದ ಸೊ ಇದನ್ನು ನಾವು ಟೆಟ್ರಾ ಇಥೈಲ್ ಅಮೋನಿಯಂ ಬ್ರೋಮೈಡ್ ಅಂತ ಕರಿತೀವಿ. ಸೊ ಈ ಕಂಪ್ಲೀಟ್ ಸೀರೀಸ್ ಆಫ್ ರಿಯಾಕ್ಷನ್ನ ನಾವೇನಂತ ಕರಿತೀವಿ, ಹಾಫ್ಮನ್ ಅಮೋನೋಲಿಸಿಸ್ ಅಂತ ಕರಿತೀವಿ. ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಹಾಫ್ಮನ್ ಅಮೋನೋಲಿಸಿಸ್. ಹಾಫ್ಮನ್ ಅಮೋನೋಲಿಸಿಸ್ ಅಂತ ನಾವು ಇದನ್ನು ಕರಿತೀವಿ. ಸೊ ಅದರಿಂದ ಒನ್ಸ್ ಅಗೈನ್ ಸೊ ಸಿಂಪಲ್ ಆಗಿ ಹೇಳೋದಂತಾದರೆ ಆಲ್ಕೈಲ್ ಹ್ಯಾಲೈಡ್ ಅಮೋನಿಯಾ ಜೊತೆ ಟ್ರೀಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್. ಸೊ ಆಗ ನನಗೆ ಫಸ್ಟ್ ಕೇಸಲ್ಲಿ ಪ್ರೈಮರಿ ಅಮೈನ್ ಒಪ್ಟೈನ್ ಆಗುತ್ತೆ. ಅದೇ ರೀತಿ ಈ ದಿಸ್ ಪ್ರೈಮರಿ ಅಮೈನ್ ಅಗೈನ್ ರಿಯಾಕ್ಟ್ಸ್ ವಿತ್ ಅನದರ್ ಮಾಲಿಕ್ಯೂಲ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಟು ಗೆಟ್ secondary amine. Further it reacts with
another molecule of alkyl halide to form the tertiary amine, and this tertiary amine further reacts with another molecule of alkyl halide to form the quaternary ammonium salts. So this reaction is called as a Hofmann ammonolysis. Next, we are going to study the mechanism of the nucleophilic reactions. So mechanisms, so ಯಾವ ರೀತಿ ನನಗೆ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ಸ್ಗಳು ಮೆಕ್ಯಾನಿಸಮ್ ಇರುತ್ತೆ ರಿಯಾಕ್ಷನ್ಸ್ಗಳಲ್ಲಿ, ಅದನ್ನು ನಾವಿಲ್ಲಿ ಸ್ಟಡಿ ಮಾಡೋಣ. ಮೇಯ್ನಾಗಿ ನನಗಿಲ್ಲಿ ಎರಡು ಟೈಪ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ಸ್ಗಳಿರುತ್ತೆ, ಜೊತೆಗೆ ಅದರ ಮೆಕ್ಯಾನಿಸಮ್ಸ್ಗಳನ್ನ ನಾವಿಲ್ಲಿ ಕಲಿಬೇಕಾಗುತ್ತೆ. ಸೊ ಅದರಲ್ಲಿ ದ ಫಸ್ಟ್ ಒನ್ ಈಸ್ SN1 ರಿಯಾಕ್ಷನ್. ದ ಫಸ್ಟ್ ಒನ್ ಈಸ್ SN1 ರಿಯಾಕ್ಷನ್. ಇದರ ಮೆಕ್ಯಾನಿಸಮ್ನ ನೀವಿಲ್ಲಿ ಕಲಿಬೇಕಾಗತ್ತೆ ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಎಸ್ ಅಂದ್ರೇನು ಸಬ್ಸ್ಟಿಟ್ಯೂಷನ್, ಎನ್ ಅಂದರೆ ನ್ಯೂಕ್ಲಿಯೋಫಿಲಿಕ್ ಆ್ಯಂಡ್ 1 ಅಂದರೆ ಯುನಿಮಾಲಿಕ್ಯುಲಾರ್. ಸೊ ಅದನ್ನು ನಾವು ಯುನಿಮಾಲಿಕ್ಯುಲಾರ್ ರಿಯಾಕ್ಷನ್ ಅಂತ ಕರಿತೀವಿ ಬಿಕಾಸ್ ಇನ್ ದ್ಯಾಟ್ ರಿಯಾಕ್ಷನ್ ಓನ್ಲಿ 1 ಮಾಲಿಕ್ಯೂಲ್ ಈಸ್ ಇನ್ವಾಲ್ವ್ಡ್ ಇನ್ ದ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ಅಂದರೆ ನಾವಿಲ್ಲಿ ಫರ್ದರ್ ಹೇಳ್ತೀನಿ, ಒಂದು ರಿಯಾಕ್ಷನ್ನ ರೇಟ್ ಡಿಟರ್ಮಿನ್ ಮಾಡುವಾಗ ನನಗೆ ಒಂದು ಮಾಲಿಕ್ಯೂಲ್ನ ಕಾನ್ಸಂಟ್ರೇಷನ್ ಮಾತ್ರ ಇನ್ವಾಲ್ವ್ ಆಗೋದ್ರಿಂದ ದಿಸ್ ರಿಯಾಕ್ಷನ್ ಈಸ್ ಸೆಟ್ ಟು ಬಿ ಯುನಿಮಾಲಿಕ್ಯುಲಾರ್ ರಿಯಾಕ್ಷನ್ಸ್. ಸೊ ಈಗ ಇಲ್ಲಿ SN1 ರಿಯಾಕ್ಷನ್ ಅಂದ್ರೇನು? ಸೊ ಮೇಯ್ನ್ ಆಗಿ ವೆನ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್, ವೆನ್ ಇಟ್ ಇಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ನನಗೆ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ ವಿ ಆರ್ ಗೆಟಿಂಗ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಆಸ್ ದ ಮೇಜರ್ ಪ್ರಾಡಕ್ಟ್. ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಆಸ್ ದ ಮೇಜರ್ ಪ್ರಾಡಕ್ಟ್ ಆ್ಯಂಡ್ NaBr ವಿಲ್ ಬಿ ದ ಸೈಡ್ ಪ್ರಾಡಕ್ಟ್. ಸೊ ಇಲ್ಲಿಗ ರಿಯಾಕ್ಷನ್ಸ್ಗಳನ್ನ ನೋಡಿ, CH3, this compound is known as tertiary butyl bromide and the IUPAC name is 2-bromo dash 2-methyl dash propane. 2-bromo 2-methyl propane is the IUPAC name. ಈ IUPAC ನೇಮ್ನ ಕೂಡ ನೀವಿಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ವೆನ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಸೊ ಇಲ್ಲಿ ನನಗೆ ಸೋಡಿಯಂ ಮೇಲೆ ಪಾಸಿಟಿವ್ ಚಾರ್ಜ್, ಅದೇ ರೀತಿ OH ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಇಲ್ಲಿ ನನಗೆ ರಿಯಾಕ್ಷನ್ ಆದಾಗ this OH minus will attack this carbon, so Br minus will be coming out, so we are getting the product CH3OH plus sodium bromide will be the side product. So a reaction, idana general name is tertiary butanol and its IUPAC name is 2-methyl propane 2-all. So 2-methyl propane 2-all will be the IUPAC name. So ಅದರಿಂದ ಈ ರಿಯಾಕ್ಷನ್ ನಾವು ಏನಂತ ಕರಿತೀವಿ, SN1 ರಿಯಾಕ್ಷನ್ ಅಂತ ನಾವಿಲ್ಲಿ ಕರಿತೀವಿ. ಮೇಯ್ನ್ ಆಗಿ ಇದರ ಮೆಕ್ಯಾನಿಸಮ್ನ ನಾವಿಲ್ಲಿ ಸ್ಟಡಿ ಮಾಡಲೇಬೇಕಾಗುತ್ತೆ. ಸೊ ಮೆಕ್ಯಾನಿಸಮ್ ಬೇಸಿಸ್ ಮೇಲೆ ನನಗೆ ಆ ರಿಯಾಕ್ಷನ್ ಯುನಿಮಾಲಿಕ್ಯುಲಾರ್ ಆಗಿರುತ್ತಾ ಅಥವಾ ಬೈ ಮಾಲಿಕ್ಯುಲರ್ ಆಗಿರುತ್ತಾ ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ಬೋದು. ಮೇಯ್ನಾಗಿ ದಿಸ್ ಮೆಕ್ಯಾನಿಸಮ್ ಅಥವಾ ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಹ್ಯಾವಿಂಗ್ 2 steps. ಸೊ ಇಲ್ಲಿ ಯಾವ 2 ಸ್ಟೆಪ್ಸು? ದ ಫಸ್ಟ್ ಸ್ಟೆಪ್, ನನಗೆ ಫಸ್ಟ್ ಸ್ಟೆಪ್ಪಲ್ಲಿ ದ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಸೊ ನನಗಿಲ್ಲಿ ಕಾರ್ಬೋಕ್ಯಾಟಯಾನ್ ಫಸ್ಟ್ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ನಮಗೆ ತಗೊಂಡಿರುವಂಥ ಆಲ್ಕೈಲ್ ಹ್ಯಾಲೈಡ್ CH3Br. ಸೊ ಇದು ನನಗೆ ಅಯೋನೈಸೇಷನ್ ಆಗುತ್ತೆ. ಅಯೋನೈಸೇಷನ್ ಆಗುವಾಗ ನನಗಿಲ್ಲಿ Br ಕಂಪ್ಲೀಟ್ ಈ Br ಬ್ರೋಮಿನ್ ಆಟಮ್ ಏನಿದೆ ವಿತ್ 2 electrons ನನಗದು ಹೊರಗಡೆ ಬಂದು ನನಗಿಲ್ಲಿ ಏನು ಫಾರ್ಮೇಷನ್ ಆಗುತ್ತೆ, ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ. ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್, ಸೊ ಪ್ಲಸ್ Br ಮೈನಸ್. ಇಲ್ಲಿ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಬರೆಯುವಾಗ ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕು. ಇಲ್ಲಿ ನನಗೆ ಪಾಸಿಟಿವ್ ಚಾರ್ಜ್ ಇದೆ ಯಾವುದ್ರ ಮೇಲೆ, ಕಾರ್ಬನ್ ಮೇಲೆ, ಜೊತೆಗೆ ಇಲ್ಲೊಂದು ಪಾಸಿಟಿವ್ ಇದೆ, ಎರಡನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡು ಕೂಡ ಡಿಫರೆಂಟ್. ಅದೇ ರೀತಿ ಈ ರಿಯಾಕ್ಷನ್ ಈಸ್ ರಿವರ್ಸಿಬಲ್ ರಿಯಾಕ್ಷನ್. ಸೊ ಅಯೋನೈಸೇಷನ್ ಆಗಿರೋದ್ರಿಂದ ದಿಸ್ ರಿಯಾಕ್ಷನ್ ಈಸ್ ರಿವರ್ಸಿಬಲ್ ಆ್ಯಂಡ್ ದಿಸ್ ರಿಯಾಕ್ಷನ್ ಈಸ್ ಎ ವೆರಿ ಸ್ಲೋ ರಿಯಾಕ್ಷನ್ ಆ್ಯಂಡ್ ಇಟ್ ಈಸ್ ದಿ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್
RDS ಅಂದರೆ rate determining step. So in the first step there is a formation of a tertiary butyl carbocation. So ಅಂತ ಇದು ನನಗೆ ಫಾರ್ಮೇಷನ್ ಆಗುತ್ತೆ. ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್. ಇನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟೆಪ್ ನಂಬರ್ 2 ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ದ ಫಾರ್ಮ್ ಆಗಿರುವಂತಹ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ನಿಮ್ಮ ನ್ಯೂಕ್ಲಿಯೋಫೈಲ್, ಇಲ್ಲಿ ನಮಗೆ ಯಾವುದು ನ್ಯೂಕ್ಲಿಯೋಫೈಲ್ ಆಗಿ ಆ್ಯಕ್ಟ್ ಆಗುತ್ತೆ, OH ಮೈನಸ್ ಜೊತೆ ನನಗೆ ರಿಯಾಕ್ಷನ್ ಆಗಿ ಒಂದು ಫೈನಲ್ ಪ್ರಾಡಕ್ಟ್ ಒಪ್ಟೈನ್ ಆಗುತ್ತೆ. ಸೊ ಇಲ್ಲಿ ನೋಡಿಕೊಳ್ಳಿ, CH3 CH3 ಪ್ಲಸ್ ಪ್ಲಸ್ OH ಮೈನಸ್ ಟು ಗೆಟ್, ಇಲ್ಲೇ ಕೆಳಗಡೆ ಬರೀತೀನಿ, ಟು ಗೆಟ್ ದ ಪ್ರಾಡಕ್ಟ್ CH3 OH. ಸೊ ನನಗಿಲ್ಲಿ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ನನಗೆ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ರಿಯಾಕ್ಷನ್ ಈಸ್ ವೆರಿ ಫಾಸ್ಟ್ ರಿಯಾಕ್ಷನ್. ಸೊ ಅದರಿಂದ ದ ಸ್ಟೆಪ್ 1 ಈಸ್ ವೆರಿ ಸ್ಲೋ ರಿಯಾಕ್ಷನ್. ದ ಅಯೋನೈಸೇಷನ್ ಆಫ್ ದಿ tertiary butyl bromide is a slow step and it is the rate determining step. And the second step, in the second step only tertiary butyl carbocation is reacts with hydroxyl ion to form the tertiary butyl alcohol, and this is a fast reaction. So ಇಲ್ಲಿ ನಮಗೆ what is the order of a reaction, ನಾನಿಲ್ಲಿ SN1 ಅಂತ ಹೇಳಿದ್ದೀನಿ. ಸೊ SN1 ಅಂತ ಹೇಳಿರೋದ್ರಿಂದ ನನಗೆ ಮೇಯ್ನ್ ಆಗಿ ದ ರೇಟ್ ಆಫ್ ಎ ರಿಯಾಕ್ಷನ್ ಇಸ್ ಡಿಪೆಂಡ್ಸ್ ಅಪಾನ್ ದ ಕಾನ್ಸಂಟ್ರೇಷನ್ ಆಫ್ ದಿ ಒನ್ ಮಾಲಿಕ್ಯೂಲ್ ಓನ್ಲಿ. ಅಂದರೆ ಇಲ್ಲಿ ನನಗೆ ಫಸ್ಟ್ ಸ್ಟೆಪ್ಪಲ್ಲಿ ಓನ್ಲಿ ಒಂದು ಮಾಲಿಕ್ಯೂಲ್ ಮಾತ್ರ ಇನ್ವಾಲ್ವ್ ಆಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಫಸ್ಟ್ ಮಾಲಿಕ್ಯೂಲಲ್ಲಿ ಅಯೋನೈಸೇಷನ್ ಆಫ್ ದಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಮಾತ್ರ ಆಗಿರೋದ್ರಿಂದ ದ ರೇಟ್ ಆಫ್ ಎ ರಿಯಾಕ್ಷನ್ ಇಸ್ ಮೇನ್ಲಿ ಡಿಪೆಂಡ್ ಅಪಾನ್ ದಿ ಕಾನ್ಸಂಟ್ರೇಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಸೊ ಆಗ ನಾನು ಇಲ್ಲಿ ಏನು ಬರೀಬಹುದು, ರೇಟ್ ಈಸ್ ಈಕ್ವಲ್ to K into concentration of tertiary butyl bromide CH3 thrice CBr ಅಂತ ಬರೀಬೋದು. ಸೊ ಇದು ಮೇಯ್ನ್ ಆಗಿ ರೇಟ್ ಇಕ್ವೇಷನ್, ಇದನ್ನು ನಾವು ರೇಟ್ ಇಕ್ವೇಷನ್ ಅಂತ ಕರಿತೀವಿ. ಆ್ಯಂಡ್ ಈ ಕೆಮಿಕಲಿ ಬ್ಯಾಲೆನ್ಸ್ಡ್ ಇಕ್ವೇಷನ್ನ ರೇಟ್ ಇಕ್ವೇಷನ್ನಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಟರ್ಮ್ ಮೇಲೆ ಏನು ಪವರ್ ಇರುತ್ತೋ, ಇಲ್ಲಿ ಪವರ್ ನನಗೆ 1 ಅಂತ ಇರೋದ್ರಿಂದ ದಿಸ್ ಈಸ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ಏನು, ಇದು ನಿಮಗೆ ಡೀಟೇಲ್ ಆಗಿ ನಿಮ್ಮ ಫರ್ದರ್ ಚಾಪ್ಟರ್ಸ್ಗಳಲ್ಲಿ ಕಲಿತೀರಾ. ಸೊ ಅದರಿಂದ ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ನಾನು ಒಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ನಲ್ಲಿ ನನಗೆ ಒಂದು ರೇಟ್ ಇಕ್ವೇಷನ್ನ ಬರೆದಾಗ ಅದರಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ ಮೇಲೆ ಏನು ಪವರ್ಸ್ ಇರುತ್ತೋ ದ್ಯಾಟ್ ವಿಲ್ ಗಿವ್ ದ ಆರ್ಡರ್ ಆಫ್ ಎ ರಿಯಾಕ್ಷನ್. ಸೊ ಇನ್ ದಿಸ್ ರಿಯಾಕ್ಷನ್ the concentration term ಮೇಲೆ 1 ಇರೋದ್ರಿಂದ the reaction order of a reaction is how much, 1. So this whole reaction and mechanism is very important. So ಇಲ್ಲಿ ಮತ್ತೆ ಪುನಃ ಬ್ರೀಫ್ ಆಗಿ ಹೇಳದಂತಾರೆ, tertiary butyl bromide reacts with sodium hydroxide to form tertiary butanol. So mechanism ಅಲ್ಲಿ the first step is the formation of the carbocation. So it is a slow step and rate determining step. In the second step, that formed tertiary butyl carbocation reacts with OH minus hydroxide ion to form the desired product. This reaction is a very fast reaction. So the rate of a reaction is equal to K into concentration of the tertiary butyl bromide, and its power is 1. So hence the order of a reaction is 1. So this reaction is wholly called as SN1 reaction. The next point is in SN1 reaction is the relative order of the different alkyl halides. So ನನಗೆ ಡಿಫ್ರೆಂಟ್ ಆಲ್ಕೈಲ್ ಹ್ಯಾಲೈಡ್ಸ್ಗಳು SN1 ರಿಯಾಕ್ಷನಲ್ಲಿ ಯಾವ ಆರ್ಡರಲ್ಲಿ ತೋರಿಸುತ್ತೆ. ಮೇಯ್ನಾಗಿ ನಿಮಗೆ ಕ್ಲಾಸಿಫಿಕೇಷನ್ ಮಾಡುವಾಗಲೇ ನಾನು ಹೇಳಿದ್ದೀನಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಇದೆ. ಸೊ ಮೇಯ್ನಾಗಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್. ಸೊ ಅದರ ಬೇಸಿಸ್ ಆ ಡಿಫ್ರೆಂಟ್ ಆಲ್ಕೈಲ್ ಹ್ಯಾಲೈಡ್ಗಳು ನನಗೆ SN1 ರಿಯಾಕ್ಷನ್ನ ಹೇಗೆ ತೋರಿಸುತ್ತೆ. ಸೊ ದ ಆರ್ಡರ್ ಆಫ್ SN1 ರಿಯಾಕ್ಷನ್ ಈಸ್, the first one is tertiary alkyl halide. So 3 degree is greater than 2 degree is greater than primary, which is greater than methyl halides. So methyl halides. So idu order of different alkyl halides towards SN1 reaction. So tertiary alkyl halide is greater than secondary, which is greater than primary, which is greater than methyl halides. ಯಾಕೆ ನನಗೆ ಈ ಆರ್ಡರ್ನ ನಾವಿಲ್ಲಿ ಫಾಲೋ ಮಾಡ್ತೀವಿ, ಮೇಯ್ನ್ ಆಗಿ ನನಗೆ ಇಲ್ಲಿ ನೀವು ಮೆಕ್ಯಾನಿಸಮಲ್ಲಿ ನೋಡಿದ್ರಿ, ದ ಫಸ್ಟ್ ಸ್ಟೆಪ್ ಇನ್ವಾಲ್ವ್ಸ್ ದಿ ಅಯೋನೈಸೇಷನ್ ಸ್ಟೆಪ್ ಆ್ಯಂಡ್ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಎ ಕಾರ್ಬೋಕ್ಯಾಟಯಾನ್.
ಸೊ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅದರಿಂದ ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ದೀರ ದ ಆರ್ಡರ್ ಆಫ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ ಈಸ್ mainly 3 degree. ಕಾರ್ಬೋಕ್ಯಾಟಯಾನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ ದ್ಯಾನ್ ಪ್ರೈಮರಿ. ಸೊ ಅದರಿಂದ ನನಗೆ ಏನು ಆ ಆರ್ಡರ್ ಆಫ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ಸ್ ಇದೆ ಅದನ್ನೇ ನಾವು ಅದನ್ನು ಬಾರೋ ಮಾಡಿಕೊಂಡಾಗ ನಮಗಿಲ್ಲಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ವಿಲ್ ಬಿ ಮೋರ್ ಪವರ್ಫುಲ್. It will show the easily SN1 reaction when compared with the 2 degree, 1 degree and methyl halide. So this order is very important for your examination, just for 1 mark question. The next reaction is called as SN2 reaction. SN2 reaction. So ಅಲ್ಲಿ S ಅಂದರೆ substitution, N ಅಂದರೆ nucleophilic and 2 ಇದ್ದರೆ bimolecular. ಸೊ ಅದರಿಂದ ನನಗೆ ಈ ರಿಯಾಕ್ಷನಲ್ಲಿ ಎರಡು ಮಾಲಿಕ್ಯೂಲ್ಸ್ಗಳು ನನಗೆ ಆ ರಿಯಾಕ್ಷನ್ನ ರೇಟನ್ನು ಡಿಸೈಡ್ ಮಾಡುತ್ತೆ. ಸೊ ಅಥವಾ ಅದು ದೇರ್ಫೋರ್ ಇಟ್ ಈಸ್ ಆಲ್ಸೋ ಇಟ್ ಫಾಲೋಸ್ ದಿ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ನಲ್ಲಿ ಫಾಲೋ ಮಾಡುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳೋಣ ರಿಯಾಕ್ಷನ್ ಹೇಗಿರುತ್ತೆ. ಸೊ CH3Cl ಮಿಥೈಲ್ ಕ್ಲೋರೈಡ್ ವೆನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆಗ ನನಗಿಲ್ಲಿ ಏನು ಫಾರ್ಮೇಷನ್ ಆಗುತ್ತೆ, ಮಿಥನಾಲ್ ಫಾರ್ಮೇಷನ್ ಆಗುತ್ತೆ ಪ್ಲಸ್ sodium chloride will be the side product. So adrinda this reaction is called as SN2 reaction. So methyl chloride when reacts with sodium hydroxide to form methyl alcohol, so this reaction is known as SN2 reaction. So the mechanism, ಇಲ್ಲಿ mechanism ಹೇಗಿರುತ್ತೆ, ಸೊ ನಿಮಗೆ ಸ್ವಲ್ಪ ಚೇಂಜ್ ಇರುತ್ತೆ. ಸೊ SN1 ರಿಯಾಕ್ಷನಲ್ಲಿ ದ ಮೆಕ್ಯಾನಿಸಮ್ ಇನ್ವಾಲ್ವ್ಸ್ ಟೂ ಸ್ಟೆಪ್ಸ್, ಎರಡು ಸ್ಟೆಪ್ ಇತ್ತು. ಬಟ್ ಇಲ್ಲಿ SN2 ರಿಯಾಕ್ಷನಲ್ಲಿ ವಿ ಆರ್ ಹ್ಯಾವಿಂಗ್ ಓನ್ಲಿ 1 ಸ್ಟೆಪ್ ಮೆಕ್ಯಾನಿಸಮ್. ಸೊ ಅದಕ್ಕೆ ನಾವು ಈ ರಿಯಾಕ್ಷನ್ನ ಏನಂತ ಕರಿತೀವಿ, ಕನ್ಸರ್ಟೆಡ್ ಮೆಕ್ಯಾನಿಸಮ್ ಅಂತ ಕರಿತೀವಿ ಅಥವಾ ಕನ್ಸರ್ಟೆಡ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಮೆಕ್ಯಾನಿಸಮ್ನ ನೀವು ಅಬ್ಸರ್ವ್ ಮಾಡಿ. ಸೊ ಸಿ ಇದು H Cl ಪ್ಲಸ್ OH ಮೈನಸ್ ಅಥವಾ ಹೀಗೆ ಇರಲಿ, ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನಗೀಗ OH ಮೈನಸ್ಸು ಎಲ್ಲಿಂದ ಅಟ್ಯಾಕ್ ಆಗಬೇಕು ಅದು ಇಂಪಾರ್ಟೆಂಟ್. ನನಗೀಗ ಈ ಮಿಥೈಲ್ ಕ್ಲೋರೈಡಲ್ಲಿ ಕ್ಲೋರಿನ್ ಮೇಲೆ ನನಗೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರುತ್ತೆ, ಅದೇ ರೀತಿ ಇಲ್ಲಿ OH ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಅದರಿಂದ ನೆಗೆಟಿವ್ ಎರಡೂ ಏನಾಗುತ್ತೆ, ರಿಪಲ್ಷನ್ ಆಗೋದ್ರಿಂದ ನನಗೆ OH ಮೈನಸ್ಸು ಫ್ರಂಟ್ ಸೈಡಿಂದ ಅಟ್ಯಾಕ್ ಆಗೋಕ್ಕಾಗಲ್ಲ. ಅದಕ್ಕೆ OH ಮೈನಸ್ ಎಲ್ಲಿಂದ ಅಟ್ಯಾಕ್ ಆಗುತ್ತೆ, ಸೊ OH ಮೈನಸ್ ವಿಲ್ ಬಿ ಅಟ್ಯಾಕ್ ಫ್ರಮ್ ದಿ ಬ್ಯಾಕ್ ಸೈಡ್. ಸೊ ನಿಮ್ಮ ಮಾಲಿಕ್ಯೂಲ್ನ ಹಿಂದುಗಡೆಯಿಂದ ನನಗೆ OH ಮೈನಸ್ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ ಲೈಕ್ ದಿಸ್. ಆಗ ನನಗೆ ಇಲ್ಲಿ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ. ಸೊ ಇಂಟರ್ಮೀಡಿಯೇಟಲ್ಲಿ ಸಿ, ಇಲ್ಲಿ H ಇಲ್ಲಿ ನಮಗೆ ಕಾರ್ಬನ್ ಮತ್ತು ಕ್ಲೋರಿನ್ನ ನಡುವೆ ಇರುವಂಥ ಬಾಂಡ್ ನಾನಿಲ್ಲಿ ಡಾಟೆಡ್ ಲೈನ್ ತೋರಿಸ್ತಾ ಇದ್ದೀನಿ, ಅಂದರೆ ಇಲ್ಲಿ ಬಾಂಡ್ ನಿಧಾನವಾಗಿ ಬ್ರೇಕ್ ಆಗ್ತಾ ಇರುತ್ತೆ. ಅದೇ ರೀತಿ ಕಾರ್ಬನ್ ಮತ್ತು OHನ ನಡುವೆ ಅಂತ ಬಾಂಡ್ ಏನಾಗ್ತಾ ಹೋಗುತ್ತೆ, ನಿಧಾನವಾಗಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಇಂಟರ್ಮೀಡಿಯೇಟ್ ಸ್ಟೇಟ್ ಏನಿದೆ ಇದನ್ನು ನಾವು ಏನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸಿಷನ್ ಸ್ಟೇಟ್. ಇದನ್ನು ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಈ ಟ್ರಾನ್ಸಿಷನ್ ಸ್ಟೇಟಲ್ಲಿ ಕರೆಕ್ಟಾಗಿ ಫಾಲೋ ಮಾಡಿ. ಒಟ್ಟು ಕಾರ್ಬನಿಗೆ 5 ಬಾಂಡ್ಸ್ಗಳಿದೆ. ಕಾರ್ಬನ್ 3 CH ಬಾಂಡ್ಸ್, ಅದೇ ರೀತಿ 1 CCl ಬಾಂಡ್ ಮತ್ತು 1 COH ಬಾಂಡ್. ಸೊ ಇಲ್ಲಿ CCl ಬಾಂಡ್ ಈಸ್ ಹಾಫ್ ಬ್ರೋಕನ್. ನನಗೆ ಕಾರ್ಬನ್ ಮತ್ತು Cl ನಡುವಿರುವಂಥ ಬಾಂಡು ನಿಧಾನವಾಗಿ ಬ್ರೇಕ್ ಆಗ್ತಾ ಇರುತ್ತೆ. ಅದೇ ರೀತಿ C ಮತ್ತು OH ನಡುವಿರುವಂಥ ಬಾಂಡ್ ಏನಾಗುತ್ತೆ, ಇಟ್ ಈಸ್ ಹಾಫ್ ಫಾರ್ಮಿಂಗ್, ಅಂದರೆ ನಿಧಾನವಾಗಿ ಇದು ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಅದರಿಂದ ಈ ಸ್ಟೇಟ್ ಇನ್ನು ನಾವು ಏನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಸಿನ್ಸ್ ಕಾರ್ಬನ್ ಈಸ್ ಹ್ಯಾವಿಂಗ್ 5 ಬಾಂಡ್ಸ್, ಸೊ ಕಾರ್ಬನಿಗೆ 5 ಬಾಂಡ್ಸ್ ಇರೋದ್ರಿಂದ ಈ ಸ್ಟೇಟ್ ಈಸ್ ಹೈಲಿ ಅನ್ಸ್ಟೇಬಲ್. ಸೊ ನನಗದು ಸ್ಟೆಬಿಲಿಟಿ ಇರಲ್ಲ. ಸೊ ನನಗೆ ಒಂದು ಮಾಲಿಕ್ಯೂಲ್, ಎಸ್ಪೆಷಲಿ ಕಾರ್ಬನ್ ಇರುವಂತಹ ಮಾಲಿಕ್ಯೂಲ್ ಸ್ಟೇಬಲ್ ಆಗಿರಬೇಕಂತಾದರೆ ಕಾರ್ಬನಿಗೆ ಎಷ್ಟು ಬಾಂಡ್ ಇರಬೇಕು, ಓನ್ಲಿ 4. ಬಟ್ ಇಲ್ಲಿ 5 ಬಾಂಡ್ಸ್ ಇರೋದ್ರಿಂದ ದಿಸ್ ಈಸ್ ಅನ್ಸ್ಟೇಬಲ್. ಕೂಡಲೇ ನನಗೆ ಇದು ಫರ್ದರ್ ಸ್ಟೆಪ್ಪಲ್ಲಿ ಡಿಕಂಪೋಸ್ ಆಗಿ ನನಗೆ ಇಲ್ಲಿ H ಇಲ್ಲಿ OH ಪ್ಲಸ್ Cl ಮೈನಸ್ ವಿಲ್ ಬಿ ದಿ ಲಿವಿಂಗ್ ಗ್ರೂಪ್. ಸೊ ಅದರಿಂದ ನನಗೆ ಪ್ರಾಡಕ್ಟ್ ಮಿಥನಾಲ್ ಫಾರ್ಮೇಷನ್ ಆಗುತ್ತೆ. ಸೊ ಅದರಿಂದ ಇಲ್ಲಿ ದ ಫಸ್ಟ್ ಸ್ಟೆಪ್, ಸೊ ನನಗೆ OH ಮೈನಸ್ ಬ್ಯಾಕ್ ಸೈಡಿಂದ ಅಟ್ಯಾಕ್ ಆಗಿ ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಷನ್ ಆಗಿರೋ ಈ ಸ್ಟೆಪ್ ಈಸ್ ವೆರಿ ಸ್ಲೋ ಸ್ಟೆಪ್ ಆ್ಯಂಡ್ ದಿಸ್ ಸ್ಟೆಪ್ ಈಸ್ ವೆರಿ ಫಾಸ್ಟ್. ಸೊ ಅದರಿಂದ ಸ್ಲೋ ಸ್ಟೆಪ್ ಆಗಿರೋದ್ರಿಂದ ಫಸ್ಟ್ ಸ್ಟೆಪ್ಪಲ್ಲಿ ಇದನ್ನು ನಾವೇನಂತ ಕನ್ಸಿಡರ್ ಮಾಡೋಣ, RDS ಅಂತ ನಾವಿಲ್ಲಿ ಕನ್ಸಿಡರ್ ಮಾಡೋಣ. ಸೊ ಅದರಿಂದ ಇಲ್ಲಿ
ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಸ್ಟೆಪ್, ಅಂದರೆ ಒಂದೇ ಸೀರೀಸ್ ಸ್ಟೆಪ್ಪಲ್ಲಿ ಮುಗಿಯೋದ್ರಿಂದ ಇದನ್ನು ನಾವು ಕನ್ಸರ್ಟೆಡ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಒಂದೇ ಸ್ಟೆಪ್ಪಲ್ಲಿ ಆಗಿರೋದ್ರಿಂದ ಈಗ ಇಲ್ಲಿ ನಾನು ರೇಟನ್ನು ಬರೆಯುವಾಗ ರೇಟ್ is equal to K into concentration of CH3Cl into concentration of OH minus. ಸೊ ಅದರಿಂದ ನನಗೆ ರೇಟ್ ಬರೆಯುವಾಗ ಈ ರಿಯಾಕ್ಷನಲ್ಲಿ ನನಗೆ ಫಸ್ಟ್ ಸ್ಟೆಪ್ಪಲ್ಲಿ ಬೋತ್ ದ ಮಾಲಿಕ್ಯೂಲ್ಸ್ ಆರ್ ಇನ್ವಾಲ್ವ್ಡ್. ಇಲ್ಲಿ OH ಮೈನಸ್ ಕೂಡ ಇನ್ವಾಲ್ವ್ ಆಗಿದೆ, ಅದೇ ರೀತಿ CH3Cl ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಈ ಎರಡರ ಕಾನ್ಸಂಟ್ರೇಷನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ CH3Cl ಮೇಲೆ ಇದರ ಪವರ್ನ ನಾನು 1 ಅಂತ ಕನ್ಸಿಡರ್ ಮಾಡ್ತೀನಿ, ಇದರ ಮೇಲೆ ಪವರ್ ಕೂಡ 1. ಸೊ ದೇರ್ ಫೋರ್ ಆರ್ಡರ್ ಆಫ್ ಎ reaction is equal to 1 plus 1, which is equal to 2. So therefore SN2 reaction will follows the second order kinetics. So adrinda this reaction is very important. So adrinda SN1 na mechanism may different types, SN2 na mechanism is different. ಅದೇ ರೀತಿ ಇನ್ನೊಂದು ಪಾಯಿಂಟನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಏನು ಅಬ್ಸರ್ವ್ ಮಾಡಬೇಕು? ಮೇಯ್ನ್ ಆಗಿ ನನಗೆ CH3Cl ನ ಸ್ಟ್ರಕ್ಚರ್, ಅದೇ ರೀತಿ CH3OH ನ ಸ್ಟ್ರಕ್ಚರನ್ನು ನೀವು ಅಬ್ಸರ್ವ್ ಮಾಡಿರೋ ಹಾಗ ನನಗಿಲ್ಲಿ ಹೆಚ್ಚಿನ ಪೊಸಿಷನ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನನಗಿಲ್ಲಿ ಎಚ್ಗಳೆಲ್ಲ ಲೆಫ್ಟ್ ಸೈಡಲ್ಲಿ ಬರ್ತಾ ಇದೆ, ಆದರೆ CH3OH ಅಲ್ಲಿ CH ಬಾಂಡ್ಸ್ಗಳೆಲ್ಲ ರೈಟ್ ಸೈಡ್ ಬಂದಿರೋದ್ರಿಂದ ಕಂಪ್ಲೀಟಾಗಿ ದ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್ ಇಸ್ ಇನ್ವರ್ಟೆಡ್. ನನಗೆ ಆ ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಇರುವಂತಹ ಬಾಂಡಿನ ಸ್ಟ್ರಕ್ಚರ್ ಏನಾಗ್ತಾ ಇದೆ, ಇನ್ವರ್ಟ್ ಆಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಆ ಇನ್ವರ್ಷನ್ನ ನಾವು ವಾಲ್ಡನ್ ಇನ್ವರ್ಷನ್ ಅಂತ ಕರಿತೀವಿ. that inversion is called as Walden inversion. ಸೊ ಅದರಿಂದ ಇದು ಕೂಡ ಅಷ್ಟೇ. ವಾಟ್ ಈಸ್ Walden inversion ಅಂದರೆ, ಸೊ ಇಲ್ಲಿ ನನಗೆ ಸ್ಟ್ರಕ್ಚರ್ ಆಫ್ ದಿ CH3Cl will be completely changed so after the reaction. So this inversion is called as Walden inversion. ಸೊ ಇದು ಕಂಪ್ಲೀಟ್ ಆಗಿ ನನಗೆ ಯಾವುದ್ರ ಅಂಡರ್ ಬರುವಂಥದ್ದು, SN2 ರಿಯಾಕ್ಷನ್ ಅಂಡರ್ ಬರುವಂಥದ್ದು. ಈಗ ನೆಕ್ಸ್ಟ್ ಒಂದು ಪಾಯಿಂಟ್ ಉಳ್ಕೊಂಡಿದೆ, ದ ಆರ್ಡರ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಟುವರ್ಡ್ಸ್ SN2 ರಿಯಾಕ್ಷನ್. ಸೊ ನನಗೆ ಯಾವ ಆರ್ಡರಲ್ಲಿ ಆಲ್ಕೈಲ್ ಹ್ಯಾಲೈಡ್ಗಳು SN2 ರಿಯಾಕ್ಷನ್ನ ತೋರಿಸುತ್ತೆ. ಸೊ ಮೇಯ್ನ್ ಆಗಿ ದ ಆರ್ಡರ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಈಸ್ ಮಿಥೈಲ್ ಹ್ಯಾಲೈಡ್. ಮಿಥೈಲ್ ಹ್ಯಾಲೈಡ್ ಈಸ್ ಗ್ರೇಟರ್ ದ್ಯಾನ್ ಪ್ರೈಮರಿ, ವಿಚ್ ಇಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ, ವಿಚ್ ಇಸ್ ಗ್ರೇಟರ್ ದ್ಯಾನ್ ಟರ್ಷರಿ. ಸೊ ಈ ಆರ್ಡರಲ್ಲಿ ನನಗೆ ಆಲ್ಕೈಲ್ ಹ್ಯಾಲೈಡ್ಸ್ಗಳು ಯಾವಾಗಲೂ ಕೂಡ SN2 ರಿಯಾಕ್ಷನ್ನ ತೋರಿಸುತ್ತೆ. ಸೊ ಯಾಕೆ ನನಗೆ ಈ ಆರ್ಡರ್ನ ತಗೊಂಡಿದ್ದೀನಿ, ಸೊ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ CH3Cl ತಗೊಂಡಿದ್ದೀನಿ. ಸೊ ಇದು ನನಗೆ ಒಂದು ಮಾಲಿಕ್ಯೂಲ್ ಮಿಥೈಲ್ ಹ್ಯಾಲೈಡ್. ಅದೇ ರೀತಿ ನಾನೀಗ ಪ್ರೈಮರಿ ಹ್ಯಾಲೈಡ್ಗೆ ಇಲ್ಲೊಂದು ಎಕ್ಸಾಂಪಲ್ ಬರೆಯೋದಂತಾದರೆ CH3Cl. ಇಲ್ಲಿ ನನಗೆ ದಿಸ್ ಕಾರ್ಬನ್ ಆಟಮ್ ಈಸ್ ಬಾಂಡೆಡ್ ಟು ಎ CH3 ಗ್ರೂಪ್. ಸೊ ಇಲ್ಲಿ ನನಗೆ CH3 ಗ್ರೂಪಿನ ಸೈಜ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗಿದೆ. ಇಟ್ಸ್ ಅ ಬಲ್ಕಿ ಗ್ರೂಪ್. ಸೊ ನನಗೆ ಸೈಜ್ ಆಫ್ ದಿ ಆಲ್ಕೈಲ್ ಗ್ರೂಪ್ ಇನ್ಕ್ರೀಸ್ ಆದಷ್ಟು, ಇಲ್ಲಿ H, ಸೊ ಇನ್ಕ್ರೀಸ್ ಆದಷ್ಟು ನನಗೆ ದ OH ಗ್ರೂಪು ಈಸಿಯಾಗಿ ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಸೊ ದೇರ್ ಈಸ್ ಅ ಸ್ಟೆರಿಕ್ ಹಿಂಡ್ರೆನ್ಸ್. ಸೊ ಈಗ ಇಲ್ಲಿ OH ಮೈನಸ್ಸು ಮೇಲ್ಗಡೆಯಿಂದ ಬರೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ CH3 ಬಲ್ಕಿ ಗ್ರೂಪ್ ಇದೆ. ಸೊ ಅದಕ್ಕೆ ಅದು ಎಲ್ಲಿಂದ ಹೋಗುತ್ತೆ, ಕೆಳಗಡೆಯಿಂದ ಈ ರೀತಿ ಅಟ್ಯಾಕ್ ಮಾಡುತ್ತೆ. ಅದೇ ರೀತಿ ನೀವು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಬರೆದ್ರೆ CH3HCl ಈ ರೀತಿ ಬರೆದಾಗ ನನಗೆ ಇದೆರಡು ಕೂಡ ಬಲ್ಕಿ ಗ್ರೂಪ್. OH ಮೈನಸ್ ಮೇಲಿಂದ ಬರೋಕ್ಕೆ ಆಗದೇ ಇಲ್ಲ, ಬಟ್ ಕೆಳಗಡೆಯಿಂದ ಕಷ್ಟಪಟ್ಟು ಅದೇನಾಗ್ಬೋದು, ಅಟ್ಯಾಕ್ ಆಗ್ಬೋದು. ಅದೇ ರೀತಿ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಬರೆದ್ರೆ CH3CH3CH3Cl. ಸೊ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಬರೆದಾಗ 3 ಹೈಡ್ರೋಜನ್ ಆಟಮ್ಸ್ ಆರ್ ಕಂಪ್ಲೀಟ್ಲಿ ರಿಪ್ಲೇಸ್ಡ್ ಬೈ CH3 ಗ್ರೂಪ್. ಈ 3 CH3 ಗ್ರೂಪ್ ಬಲ್ಕಿ ಆಗಿರೋದ್ರಿಂದ ನನಗೆ OH ಮೈನಸ್ಸು ಈ ಮೇಲ್ಗಡೆಯಿಂದಲೂ ಅಟ್ಯಾಕ್ ಆಗೋಕ್ಕಾಗಲ್ಲ, ಇಲ್ಲಿ ಅಟ್ಯಾಕ್ ಆಗಲ್ಲ. ಅದೇ ರೀತಿ ಕೆಳಗಡೆಯಿಂದ ಕೂಡ ಅಟ್ಯಾಕ್ ಆಗೋಕ್ಕಾಗಲ್ಲ. ಸೊ ಅದರಿಂದ ಎರಡೂ ಕಡೆಯಿಂದ ಅಟ್ಯಾಕ್ ಆಗೋಲ್ಲ. ಅದೇ ರೀತಿ ಫ್ರಂಟ್ ಸೈಡಿಂದ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಕ್ಲೋರಿನ್ ಕೂಡ ಬಲ್ಕಿ ಗ್ರೂಪ್, ಜೊತೆಗೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ OH ಮೈನಸ್ಗೂ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ನನಗೆ ಫ್ರಂಟ್ ಸೈಡಲ್ಲಿ ಅಟ್ಯಾಕ್ ಮಾಡೋಕ್ಕಾಗದೇ ಇಲ್ಲ. ಸೊ ದೇರ್ ಫೋರ್ ನನಗೆ ದ ಆರ್ಡರ್ ಆಫ್ alkyl halides towards the SN2 reaction is methyl halide is greater than 1 degree, which is greater than 2 degree, which is greater than 3 degree, and the main reason is steric hindrance. So because of steric hindrance we are writing this order. So hence in this class you studied about the nucleophilic reactions of alkyl halides. The first one is mainly substitution by hydroxyl group, second one is substitution by cyano group, another one is substitution by isocyanide group. Adhe riti another reaction is this
ಯಾವುದು ಮೇಯ್ನಾಗಿ SN1 ಮೆಕ್ಯಾನಿಸಮ್, SN1 ರಿಯಾಕ್ಷನ್ ಅಂದ್ರೇನು, ಜೊತೆಗೆ ಅದರ ಮೆಕ್ಯಾನಿಸಮ್, ಅದರ ರೇಟ್ ಇಕ್ವೇಷನ್, ಯಾಕೆ ನಾವು ಅದನ್ನು ಯುನಿಮಾಲಿಕ್ಯುಲರ್ ಅಂತ ಕರಿತೀವಿ, ಅದೇ ರೀತಿ ಅದರ ಆರ್ಡರ್ ಏನು ಅಂತ ಕಲ್ತ್ಕೊಂಡ್ರಿ. ಅದೇ ರೀತಿ SN2 ರಿಯಾಕ್ಷನ್, ಇದು ರಿಯಾಕ್ಷನ್ ಹೇಗಿರುತ್ತೆ, ಜೊತೆಗೆ ಮೆಕ್ಯಾನಿಸಮ್. ಸೊ ಇಲ್ಲಿ ನನಗೆ ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಷನ್ ಆಗುತ್ತೆ, ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಜೊತೆಗೆ ಅದರದ್ದು ರೇಟ್ ಇಕ್ವೇಷನ್ ಆ್ಯಂಡ್ ಆರ್ಡರ್, ಜೊತೆಗೆ ಮೇಯ್ನಾಗಿ ನನಗೆಲ್ಲಿ ಇನ್ವರ್ಷನ್ ಆಗುತ್ತೆ, ಕಂಪ್ಲೀಟ್ ಮಾಲಿಕ್ಯೂಲ್ ಇನ್ವರ್ಟ್ ಆಗೋದ್ರಿಂದ ಅದನ್ನು ನಾವು ಏನಂತ ಕರಿತೀವಿ, ವಾರ್ಡನ್ ಇನ್ವರ್ಷನ್ ಅಂತ ಕರಿತೀವಿ. ಆ್ಯಂಡ್ ದಿ ಆರ್ಡರ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಟುವರ್ಡ್ಸ್ SN2 ರಿಯಾಕ್ಷನ್ನ ಕಲ್ತಿದ್ದೀವಿ. ಜೊತೆಗೆ ಯಾಕೆ ನನಗೆ ಇದೇ ಆರ್ಡರ್ ಫಾಲೋ ಆಗುತ್ತೆ ಅದನ್ನು ಕೂಡ ನಾವಿಲ್ಲಿ ಕಲ್ತಿದ್ದೀವಿ. ಸೊ ಹೆನ್ಸ್ ಇವತ್ತಿನ ಕ್ಲಾಸಲ್ಲಿ ಇಷ್ಟನ್ನು ನಾವಿಲ್ಲಿ ಕಲ್ತ್ಕೊಳ್ಳೋಣ. ಇನ್ನು ಫರ್ದರ್ ಕ್ಲಾಸಲ್ಲಿ ನಾವು ಮೇಯ್ನಾಗಿ ದ ಆಪ್ಟಿಕಲ್ ಐಸೋಮೆರಿಸಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಆಪ್ಟಿಕಲ್ ಐಸೋಮೆರಿಸಮ್ ಹೇಗಾಗುತ್ತೆ ಅದರ ಬಗ್ಗೆ ನಾವಲ್ಲಿ ಸ್ವಲ್ಪ ಸ್ಟಡಿ ಮಾಡೋಣ. ಸೊ ಇನ್ನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆ್ಯಂಡ್ ರಿಯಾಕ್ಷನ್ ವಿತ್ ದ ಮೆಟಲ್ಸ್, ಅದಿಷ್ಟನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕನ್ಕ್ಲೂಡ್ ಮಾಡೋಣ. ಸೊ ಹೆನ್ಸ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.